ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಪ್ರಕಾಶ್ ಬಿಜಿ, ಸಹ ಶಿಕ್ಷಕರು, ಶ್ರೀ ರುದ್ರೇಶ್ವರ ಪ್ರೌಢಶಾಲೆ ಗೋಪೈನಾಡು. ನಾವು ನಿಮ್ಮ 9ನೇ ತರಗತಿಯ ಅಧ್ಯಾಯ 5 ಮರಾಠರು ಮತ್ತು ಮೊಘಲರು, ಮೊಘಲರು ಮತ್ತು ಮರಾಠರು ಈ ಘಟಕದಲ್ಲಿ ನಾವು ಕಳೆದ ತರಗತಿಯಲ್ಲಿ ತಿಳಿದುಕೊಂಡಂತಹ ಕಲಿಕಾಂಶಗಳು ಅಂತಂದ್ರೆ 2 ತರಗತಿಯನ್ನು ನಾವು ಈಗಾಗಲೇ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಂತೆ 2 ತರಗತಿಗಳನ್ನ ನಾವು ನೀಡಿದ್ದೀವಿ. ಆ 2 ತರಗತಿಗಳಲ್ಲಿ ಬಹಳ ಪ್ರಮುಖವಾದಂತಹ ಕಲಿಕಾಂಶಗಳು ಅಂತಂದ್ರೆ ಒಂದು ಬಾಬರ್, ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ, ಬಾಬರ್ನ ಸೈನಿಕ ಸಾಧನೆಗಳು, ನಂತರ ಬಾಬರ್ ನಂತರ ಅಧಿಕಾರಕ್ಕೆ ಬಂದಂತಹ ಹುಮಾಯೂನ್ ನಂತರ ಶೇರ್ಷನ ಆಡಳಿತ ವ್ಯವಸ್ಥೆ, ನಂತರ ಅಕ್ಬರ್ನ ಸೈನಿಕ ಸಾಧನೆಗಳು ಹಾಗೂ ಅವನ ಬಹಳ ಪ್ರಮುಖವಾದಂತಹ ಯುದ್ಧ 2ನೇ ಪಾಣಿಪತ್ ಯುದ್ಧ. ಈ 2ನೇ ಪಾಣಿಪತ್ ಯುದ್ಧದ ಬಗ್ಗೆ ಮತ್ತು ಆ ಯುದ್ಧದ ಒಂದು ಪ್ರತಿಸ್ಪರ್ಧಿಗಳಾದಂತಹ ಹೇಮು ಮತ್ತು ಅಕ್ಬರ್ನ ಒಂದು ನಡುವೆ ನಡೆದಂತಹ 2ನೇ ಪಾಣಿಪತ್ ಯುದ್ಧ, ತದನಂತರ ಅಕ್ಬರ್ನ ಹೊಸ ಧಾರ್ಮಿಕ ಪಂಥ, ಅವನ ಒಂದು ಧಾರ್ಮಿಕ ನೀತಿ, ಈ ಅಂಶಗಳ ಬಗ್ಗೆ ನಾವು ತಿಳ್ಕೊಂಡು ನಂತರ ನಾವು ಈ ಒಂದು ಮೊಘಲರ ಅಕ್ಬರ್ನ ಆಡಳಿತ ವ್ಯವಸ್ಥೆ, ಅಕ್ಬರ್ ಆಡಳಿತ ವ್ಯವಸ್ಥೆ ಜಾರಿಗೆ ತಂದಂತಹ ಸುಧಾರಣೆಗಳು, ಕಂದಾಯ ವ್ಯವಸ್ಥೆಯಲ್ಲಿ ಜಾರಿಗೆ ತಂದಂತಹ ಸುಧಾರಣೆಗಳು, ಪೊಲೀಸ್ ವ್ಯವಸ್ಥೆ, ಆನಂತರವಾಗಿ ಈ ಅಕ್ಬರ್ನ ಕಾಲದಲ್ಲಿದ್ದಂತಹ ಒಂದು ನಂತರ ಅಕ್ಬರ್ ನಂತರ ಅಧಿಕಾರಕ್ಕೆ ಬಂದಂತಹ ಶಾಜಹಾನ್, ಅಕ್ಬರ್ನ ನಂತರವಾಗಿ ಜಹಾಂಗೀರ್ ಅಧಿಕಾರಕ್ಕೆ ಬರ್ತಾನೆ, ಜಹಾಂಗೀರ್ನ ನಂತರ ಶಾಜಹಾನ್ ಅಧಿಕಾರಕ್ಕೆ ಬರ್ತಾನೆ, ಶಾಜಹಾನ್ ಅಧಿಕಾರಕ್ಕೆ ಬಂದಂತ ನಂತರವಾಗಿ ಈ ಒಂದು ಕಲೆ ವಾಸ್ತುಶಿಲ್ಪಕ್ಕೆ ಹೆಚ್ಚಿನವಂತ ಪ್ರೋತ್ಸಾಹ ನೀಡ್ತಾನೆ. ಇವನ ಕಾಲದಲ್ಲಿ ಶಾಜಹಾನ್ನ ಆಳ್ವಿಕೆಯ ಕಾಲದಲ್ಲಿ ಒಂದು ದೆಹಲಿಯ ಕೆಂಪುಕೋಟೆ, ಆಗ್ರಾದ ತಾಜ್ ಮಹಲ್ ಎಂಬ ಅದ್ಭುತವಾದಂತಹ ಸ್ಮಾರಕಗಳು ನಿರ್ಮಾಣ ಆಗ್ತವೆ. ತಾಜ್ ಮಹಲ್ ಇಡೀ ಪ್ರಪಂಚದ ಅದ್ಭುತಗಳಲ್ಲಿ ಒಂದು ಅಂತ ಹೇಳಿದ್ದು ಯುನೆಸ್ಕೋ ತನ್ನ ಸ್ಮಾರಕ ಪಟ್ಟಿಗೆ ಇದನ್ನು ಸೇರಿಸಿದೆ. ನಂತರ ಈ ಒಂದು ಶಾಜಹಾನ್ ಆಳ್ವಿಕೆಯ ಕಾಲವನ್ನ ಸುವರ್ಣ ಯುಗ ಅಂತೇಳಿ ಆತ ವಾಸ್ತುಶಿಲ್ಪಕ್ಕೆ ನೀಡಿದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಪ್ರೋತ್ಸಾಹದಿಂದಾಗಿ ಶಾಜಹಾನನ ಆಳ್ವಿಕೆಯ ಕಾಲವನ್ನ ಸುವರ್ಣ ಯುಗ ಅಂತ ಕರೀತಾರೆ. ನಂತರ ಶಾಜಹಾನನ ನಂತರವಾಗಿ ಆತನ ಒಂದು ಮಕ್ಕಳಲ್ಲೇ ಸಿಂಹಾಸನಕ್ಕಾಗಿ ಆಂತರಿಕವಾದಂತಹ ಕಲಹ ಏರ್ಪಡೋದು. ಆ ಆಂತರಿಕ ಕಲಹವನ್ನ ತಮ್ಮ ಲಾಭವಾಗಿ ಮಾಡಿಕೊಂಡಂತಹ ಔರಂಗಜೇಬ ಏನ್ ಮಾಡ್ತಾನೆ, ಅಲಂಗೀರ್ ಎಂಬ ಬಿರುದಿನೊಂದಿಗೆ ಈ ಮತ್ತೆ ಅಧಿಕಾರಕ್ಕೆ ಅವನು ಸಿಂಹಾಸನಕ್ಕೆ ಬರ್ತಾನೆ. ಅಧಿಕಾರಕ್ಕೆ ಬಂದು ಔರಂಗಜೇಬ್ ಮೊಘಲ್ ಸಾಮ್ರಾಜ್ಯದ ಒಂದು ಆಡಳಿತವನ್ನ ಮುಂದುವರಿಸ್ತಾನೆ. ಆ ಒಂದು ಔರಂಗಜೇಬನ ಆಡಳಿತ ಮತ್ತು ಔರಂಗಜೇಬನ ಸಾಧನೆಗಳ ಬಗ್ಗೆ, ಸೈನಿಕ ಸಾಧನೆ, ಆತನ ಆಳ್ವಿಕೆಯ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡ್ವಿ. ಇಷ್ಟು ಅಂಶಗಳನ್ನ ನಾವು 2 ತರಗತಿಗಳಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡಿದ್ವಿ. ಹಾಗಾದ್ರೆ ನಾವು ಇಂದಿನ ಒಂದು ತರಗತಿಯಲ್ಲಿ ಮರಾಠ ಸಾಮ್ರಾಜ್ಯದ ಸ್ಥಾಪನೆಯ ಹಿನ್ನೆಲೆ, ಮರಾಠ ಸಾಮ್ರಾಜ್ಯದ ಸ್ಥಾಪಕರು, ನಂತರ ಅವರ ಪ್ರಮುಖವಾದಂತಹ ಸೈನಿಕ ಸಾಧನೆಗಳು, ಏನ್ ದಂಡಯಾತ್ರೆ ಅಂತ ಕರೀತೀವೋ ಅಥವಾ ಕಾರ್ಯ ಸಾಧನೆ ಅಂತ ಕರೀತೀವೋ ಆ ಅಂಶಗಳ ಬಗ್ಗೆ ಹಾಗೂ ಆ ಒಂದು ಆಡಳಿತ ವ್ಯವಸ್ಥೆಯ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮರಾಠರು, ಈ ಸಾಮ್ರಾಜ್ಯ ಯಾಕೆ ಸ್ಥಾಪನೆ ಆಗುತ್ತೆ? ಮರಾಠರು 17ನೇ ಶತಮಾನದಲ್ಲಿ ಮರಾಠ ಸಾಮ್ರಾಜ್ಯ ಯಾಕೆ ಉದಯವಾಗುತ್ತೆ ಅಂತಂದ್ರೆ, 17ನೇ ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ಉದಯಿಸಿದಂತಹ ಮರಾಠ ಸಾಮ್ರಾಜ್ಯ ಒಂದು ಇತಿಹಾಸದಲ್ಲೇ ಹೊಸ ಒಂದು ಅಧ್ಯಾಯವನ್ನ ಆರಂಭಿಸುತ್ತೆ. ಯಾಕೆ ಅಂತಂದ್ರೆ, ಈ ಒಂದು ಮೊಘಲರು ಆಡಳಿತ ವ್ಯವಸ್ಥೆಯಲ್ಲಿ ಅದ್ರ ಕೊನೆಯ ಒಂದು ಔರಂಗಜೇಬ್ ಹೇಳಿದ್ರು, ಆ ಔರಂಗಜೇಬ್ ತನ್ನ ಆಳ್ವಿಕೆ ನಡೆಸುವಂತಹ ಸಂದರ್ಭದಲ್ಲಿ ಅನೇಕವಾದಂತಹ ಒಂದು ಪರಿಣಾಮಕಾರಿಯಾದಂತಹ ನೀತಿಗಳನ್ನ ಜಾರಿಗೆ ತರ್ತಾನೆ. ಅವನು ಜಾರಿಗೆ ತಂದಂತಹ ನೀತಿಗಳನ್ನ, ಅವನು ಜಾರಿಗೆ ತಂದಂತಹ ಸುಧಾರಣೆಗಳನ್ನ ಎಲ್ಲರೂ ಸಹ ಅತ್ಯಂತ ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗತ್ತೆ ಎಂಬ ಒಂದು ಒತ್ತಡ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಅನೇಕವಾದಂತಹ ಹಿಂದೂ ದೇವಾಲಯಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿರ್ತಾನೆ. ಅದಕ್ಕೋಸ್ಕರವಾಗಿ ದಕ್ಷಿಣ ಭಾರತದಲ್ಲಿ ಅವನತಿಯ ಹಾದಿಯಲ್ಲಿದ್ದಂತಹ, ಅವನತಿಯ ಅಂಚಿನಲ್ಲಿದ್ದಂತಹ ಹಿಂದೂ ಧರ್ಮವನ್ನು ರಕ್ಷಿಸಬೇಕು, ಹಿಂದೂ ಧರ್ಮದ ಒಂದು ಅಭಿವೃದ್ಧಿಗೋಸ್ಕರ, ಹಿಂದೂ ಧರ್ಮದ ಉಳಿವಿಗೋಸ್ಕರ ಹುಟ್ಟಿಕೊಂಡಂತಹ ಒಂದು ಸಾಮ್ರಾಜ್ಯ, ಹುಟ್ಟಿಕೊಂಡಂತಹ ಒಂದು ರಾಜ್ಯ ಅಂತಂದ್ರೆ ಅದು ಮರಾಠ ಸಾಮ್ರಾಜ್ಯ. 17ನೇ ಶತಮಾನದಲ್ಲಿ ಮುಸಲ್ಮಾನರಿಗೆ ವಿರುದ್ಧವಾಗಿ, ಮುಸಲ್ಮಾನರಿಗೆ ಒಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಸರಿಸಮಾನವಾಗಿ ಹಿಂದೂ ಧರ್ಮದ ರಕ್ಷಣೆಗೆ ಮುಸಲ್ಮಾನರಿಗೆ ವಿರುದ್ಧವಾಗಿ ಇಸ್ಲಾಂ
ಒಂದು ಇಸ್ಲಾಂ ಸಾಮ್ರಾಜ್ಯಕ್ಕೆ ವಿರುದ್ಧವಾಗಿ ಹುಟ್ಕೊಂಡಂತ ಒಂದು ಸಾಮ್ರಾಜ್ಯ ಅಂತಂದ್ರೆ 17ನೇ ಶತಮಾನದಲ್ಲಿ ಅದು ಮರಾಠ ಸಾಮ್ರಾಜ್ಯ. ಹಾಗಾದ್ರೆ ಈ ಒಂದು ಮರಾಠ ಸಾಮ್ರಾಜ್ಯ ಮುಸಲ್ಮಾನರ ವಿರುದ್ಧ ಸರಿಸಮಾನವಾಗಿ ತಲೆ ಎತ್ತಿದವರು ಅಂತಂದ್ರೆ ಮರಾಠರು. ವಿಜಯನಗರದ ಪತನದ ನಂತರ ಮುಸಲ್ಮಾನರ ವಿರುದ್ಧ ತಲೆ ಎತ್ತಿದವರು ಅಂತಂದ್ರೆ ಮರಾಠರು. ಹಾಗಾದ್ರೆ ಈ ಒಂದು ಮರಾಠ ಸಾಮ್ರಾಜ್ಯ ಯಾಕೆ ಈ ಒಂದು ಸ್ಥಾಪನೆ ಆಗುತ್ತೆ ಅಂತಂದಾಗ ನಾವು ಹೇಳ್ತೀವಿ, ಔರಂಗಜೇಬ್ ಆಳ್ವಿಕೆಯ ಸಂದರ್ಭದಲ್ಲಿ ಇದ್ದಂತಹ ಕೆಲವು ಕಟ್ಟುನಿಟ್ಟಿನಾದಂತಹ ಆಚರಣೆಗಳಿರ್ಬೋದು, ನೀತಿಗಳನ್ನ ಪಾಲಿಸಬೇಕಾಗಿರುತ್ತೆ. ಅಷ್ಟೇ ಅಲ್ಲ, ಔರಂಗಜೇಬ್ ಆಳ್ವಿಕೆಯ ಕಾಲಕ್ಕೆ ಮೊಘಲ್ ಸಾಮ್ರಾಜ್ಯ ಸಂಪೂರ್ಣವಾದಂತಹ ಅವನತಿಯನ್ನ ಹೊಂದಿದೆ. ಇಂದಿನ ಒಂದು ಮೊಘಲ್ ಸಾಮ್ರಾಟರು ಕಟ್ಟಿದ್ದಂತಹ ಒಂದು ಸಮರ್ಥವಾದಂತಹ ಒಂದು ಆಡಳಿತ ಕ್ರಮೇಣ ಇಂದಿನ ಏನು ಮೊಘಲ್ ಅರಸರು ಒಂದು ಉತ್ತಮವಾದಂತಹ ಆಡಳಿತ ವ್ಯವಸ್ಥೆಯನ್ನ ಏನು ಜಾರಿ ತಂದಿದ್ರೋ ಅದು ಸಂಪೂರ್ಣವಾಗಿ ದುರ್ಬಲವಾಗಿತ್ತು. ಇಂದಿನ ಮೊಘಲ್ ಅರಸರು ಅಂತಂದ್ರೆ ಅಕ್ಬರ್ ಇರ್ಬೋದು, ಶಾಜಹಾನ್, ಬಾಬರ್, ಹುಮಾಯೂನ್, ಈ ಮೊಘಲ್ ಅರಸರು ಏನು ಒಂದು ಸಮರ್ಥವಾದಂತಹ ಆಡಳಿತ ವ್ಯವಸ್ಥೆಯನ್ನ ಅವರು ಜಾರಿಗೆ ತಂದಿರ್ತಾರೋ ಅಂತ ಆಡಳಿತ ವ್ಯವಸ್ಥೆ ಏನಾಗುತ್ತೆ, ಈ ಔರಂಗಜೇಬನ ಆಳ್ವಿಕೆಯ ಕಾಲದಲ್ಲಿ ಏನಾಗುತ್ತೆ, ಸಂಪೂರ್ಣವಾಗಿ ದುರ್ಬಲವಾಗಿತ್ತು. ನಂತರವಾಗಿ ಈ ಒಂದು ರಾಜಧಾನಿಯಿಂದ ಈ ದೂರದಲ್ಲಿದ್ದಂತಹ ಪ್ರಾಂತ್ಯಗಳು ಸಂಪೂರ್ಣವಾಗಿ ರಾಜಧಾನಿಯಿಂದ ಆ ಪ್ರಾಂತ್ಯಗಳು ದೂರವಾಗಿರೋ ಜೊತೆಗೆ ಸಂಪೂರ್ಣವಾಗಿ ಅವು ನಿಶಕ್ತಗೊಂಡು ಆಡಳಿತದ ಫಲವಾಗಿ ಅರಾಜಕತೆಯ ಸ್ಥಿತಿಯನ್ನ ಆ ಪ್ರಾಂತ್ಯಗಳು ಸಂಪೂರ್ಣವಾಗಿ ತಲುಪಿದೆ. ಅದರ ರೈತರಿಗಿರ್ಬೋದು, ಕುಶಲಕರ್ಮಿಗಳು ಅನೇಕವಾದ ನೋವುಗಳನ್ನ, ಅವ್ರ ಮೇಲೆ ದೌರ್ಜನ್ಯಗಳು, ದಬ್ಬಾಳಿಕೆಗಳು ಸಹ ನಡೀತಾ ಇದೆ. ಇಂಥ ದೌರ್ಜನ್ಯ ಮತ್ತು ದಬ್ಬಾಳಿಕೆಗಳು ಸಾಮಾನ್ಯವಾಗಿ ಅಧಿಕಾರಿಗಳು ಕಿರುಕುಳಗಳನ್ನ ವರ್ತಕರು ಕುಶಲಕರ್ಮಿಗಳ ಮೇಲೆ ಅಧಿಕಾರಿಗಳು ಸಾಕಷ್ಟು ಕಿರುಕುಳಗಳನ್ನ ಕೊಡ್ತಾ ಇದ್ರು. ಅವ್ರ ಮೇಲೆ ದೌರ್ಜನ್ಯಗಳನ್ನ, ದಬ್ಬಾಳಿಕೆಯನ್ನ ನಡೆಸ್ತಾ ಇರ್ತಾರೆ. ನಂತರ ಸಾಮಾಜಿಕ ಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಅಷ್ಟೇ ಅಲ್ಲ, ಕೆಲವು ಧಾರ್ಮಿಕ ಸಮಾರಂಭಗಳನ್ನು ಸಹ ನಡೆಸುವಂತಿರಲಿಲ್ಲ. ಸಾಮಾಜಿಕ ಮತ್ತು ಧಾರ್ಮಿಕ ಸಮಾರಂಭಗಳನ್ನು ಸಹ ನಡೆಸುವಂತಿರಲಿಲ್ಲ. ಆಮೇಲೆ ತೆರಿಗೆಗಳನ್ನು ಸಹ, ಅಧಿಕವಾದಂತಹ ತೆರಿಗೆಯನ್ನು ಸಹ ಕಟ್ಟಬೇಕಾಗಿರುತ್ತೆ. ಇದು ಅವರಿಗೆ ಒಂದು ಹೊರೆಯಾಗುತ್ತೆ. ಆನಂತರವಾಗಿ ಈ ಒಂದು ಇಂತಹ ಅರಾಜ ಸ್ಥಿತಿಯಲ್ಲಿ ಒಂದು ಸಂದಿಗ್ಧವಾದಂತಹ ಒಂದು ಪರಿಸ್ಥಿತಿಯಲ್ಲಿ ಧರ್ಮ ಮತ್ತು ಸಂಸ್ಕೃತಿಗಳ ಬಗ್ಗೆ ಮರಾಠರಲ್ಲಿದ್ದಂತಹ ಅತಿಯಾದಂತಹ ಒಂದು ನಿಷ್ಠೆಯನ್ನ ಅವನು ಈ ಒಂದು ಶಿವಾಜಿ ಪ್ರೇರೇಪಿಸಿ ಏನ್ ಮಾಡ್ತಾನೆ, ಈ ಒಂದು ಮರಾಠ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ. ಗುಡ್ಡಗಾಡಿನ ಪ್ರದೇಶದಲ್ಲಿದ್ದಂತಹ ಒಂದು ತರುಣರನ್ನ ಏನು ಮಾವಳಿ ಜನಾಂಗ ಅಂತ ಏನ್ ಕರೀತು, ಆ ಜನಾಂಗವನ್ನ ಒಂದುಗೂಡಿಸಿ ಅವರಿಗೆ ಗೋರಿಲ್ಲಾ ಯುದ್ಧ ತಂತ್ರದ ಬಗ್ಗೆ ಒಂದು ತರಬೇತಿಯನ್ನ ನೀಡ್ತಾನೆ. ಈ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಅಂಶಗಳನ್ನ ಅವನಿಗೆ ಒಂದು ಮರಾಠ ಸಾಮ್ರಾಜ್ಯ ಸ್ಥಾಪಿಸಬೇಕು ಅಂತೇಳಿ ಅವನಿಗೆ ಪ್ರೇರಣೆಯನ್ನ ಆಗುತ್ತೆ. ಅಷ್ಟೇ ಅಲ್ಲ, ಏನೊಂದು ಮಹಾರಾಷ್ಟ್ರ ಪ್ರದೇಶ ಏನಿದೆಯೋ ಅದು ಸುತ್ತಲೂ ಸಹ ತ್ರಿಕೋಣಾಕೃತಿಯಲ್ಲಿ ಸಂಪೂರ್ಣವಾಗಿ ಗುಡ್ಡಗಳಿಂದ ಆವೃತವಾದಂತಹ ಒಂದು ಪ್ರದೇಶವಾಗಿದ್ದು ನನಗೆ ಶ್ರೀರಕ್ಷೆಯನ್ನು ಒದಗಿಸುವಂತಹ ಸುಭದ್ರವಾದಂತಹ ಒಂದು ಕೋಟೆ ಅಂತೇಳಿ ಅವನು ಭಾವಿಸ್ಕೊಂಡಿದ್ದ. ಅದಕ್ಕೋಸ್ಕರವಾಗಿ ಅಲ್ಲಿ ಏನ್ ಮಾಡಿದ, ಒಂದು ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕು ಅಂತೇಳಿ ಒಂದು ಯೋಜನೆಯನ್ನು ಹಾಕೊಂಡು ಆ ಯೋಜನೆಗೆ ತಕ್ಕಂತೆ ತನ್ನ ಕಾರ್ಯಸಾಧನೆಯನ್ನ ಮಾಡ್ತಾ ಹೋಗ್ತಾನೆ. ಯಾರು? ಶಿವಾಜಿ. ಹಾಗಾದ್ರೆ ಈ ಒಂದು ಮರಾಠ ಸಾಮ್ರಾಜ್ಯದ ಸ್ಥಾಪಕ ಅಂತೇಳಿ ನಾವು ಶಿವಾಜಿಯನ್ನ ಕರಿತೀವಿ. ಈ ಶಿವಾಜಿ ಈ ಒಂದು ಪ್ರಬಲ ಪ್ರತಿಸ್ಪರ್ಧಿಯಾದಂತಹ ಔರಂಗಜೇಬನನ್ನ ಸೋಲಿಸಿ ಔರಂಗಜೇಬನೊಂದಿಗೆ ಹೋರಾಡಿ ಈ ಒಂದು ಮರಾಠ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ. ಈ ದಕ್ಷಿಣ ಭಾರತದಲ್ಲಿದ್ದಂತಹ ಒಂದು ಮಾವಳಿ ಜನಾಂಗ ಏನಿದೆಯೋ ಆ ಒಂದು ಜನಾಂಗವನ್ನ ಒಂದುಗೂಡಿಸಿ ಅವರಿಗೆ ತಂತ್ರದ ಬಗ್ಗೆ ಅವರಿಗೆ ಒಂದು ತರಬೇತಿಯನ್ನು ನೀಡಿ ಒಂದು ಸಾಮ್ರಾಜ್ಯವನ್ನ ಕಟ್ತಾನೆ. ಆ ಸಾಮ್ರಾಜ್ಯ ಈ ಒಂದು ಮರಾಠ ಸಾಮ್ರಾಜ್ಯ. ಅವನ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಹಿಂದೂ ಧರ್ಮದ ರಕ್ಷಣೆಗೆ ಹೆಚ್ಚಿನವಾದಂತಹ ಆದ್ಯತೆಯನ್ನು ಕೊಡಬೇಕು. ಅವನತಿಯ ಒಂದು ಆದಿಯಲ್ಲಿದ್ದಂತಹ ಹಿಂದೂ ಧರ್ಮವನ್ನ ರಕ್ಷಿಸುವುದು ಅದರ ಒಂದು ಮೂಲವಾದಂತಹ ಒಂದು ಧ್ಯೇಯೋದ್ದೇಶವಾಗಿದೆ, ಮೂಲ ಉದ್ದೇಶ. ಹಾಗಾದ್ರೆ ಈ ಶಿವಾಜಿ ನಂತರ ಒಂದು ಬಿರುದು ಬರುತ್ತೆ. ಅದ್ ಯಾಕೆ ಆತನ ಬಿರುದು ಬಂತು ಅಂತ ಆ ನಂತರ ತಿಳ್ಕೊಳ್ಳೋಣ. ಈಗ ಶಿವಾಜಿ ಆತನ ಒಂದು ಬಾಲ್ಯ ಜೀವನದ ಬಗ್ಗೆ
ಈ ಶಿವಾಜಿಯ ಬಾಲ್ಯ ಜೀವನದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಶಿವಾಜಿ ಸಾಮಾನ್ಯ ಶಕ 1627ರಲ್ಲಿ ಪುಣೆ ಜಿಲ್ಲೆಯ 1627 ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಶಿವನೇರಿ ಎಂಬಲ್ಲಿ ಜನಿಸ್ತಾನೆ. ಶಿವಾಜಿ 1627ರಲ್ಲಿ ಶಿವನೇರಿ ಎಂಬಲ್ಲಿ ಪುಣೆ ಜಿಲ್ಲೆಯ ಶಿವನೇರಿ ಎಂಬಲ್ಲಿ ಜನಿಸ್ತಾನೆ. ತಂದೆ ಶಾಜಿ ಭೋಸ್ಲೆ, ತಾಯಿ ಜೀಜಾಬಾಯಿ. ಈ ಶಾಜಿ ಭೋಸ್ಲೆ ಮತ್ತು ತಾಯಿ ಜೀಜಾಬಾಯಿ ದಂಪತಿಗೆ ಮಗನಾಗಿ ಶಿವಾಜಿ 1627ರಲ್ಲಿ ಶಿವನೇರಿ ಎಂಬಲ್ಲಿ ಜನಿಸ್ತಾನೆ. ತಂದೆ ಶಾಜಿ ಭೋಸ್ಲೆ ಬಿಜಾಪುರ ಸುಲ್ತಾನನ ಒಂದು ಸೇವೆಯಲ್ಲಿ ಇರ್ತಾರೆ. ತಂದೆಯಾದಂತಹ ಶಾಜಿ ಭೋಸ್ಲೆ ಬಿಜಾಪುರ ಸುಲ್ತಾನರ ಸೇವೆಯಲ್ಲಿದ್ರು. ತಾಯಿ ಜೀಜಾಬಾಯಿ ಈ ಒಂದು ಶಿವಾಜಿಗೆ ಬಾಲ್ಯದಲ್ಲಿಯೇ ಉತ್ತಮವಾದಂತಹ ಕಥೆಗಳನ್ನು ಹೇಳೋದ್ರ ಮೂಲಕವಾಗಿ ರಾಮಾಯಣ ಮಹಾಭಾರತದ ಕಥೆಯನ್ನು ಹೇಳಿ ಆದರ್ಶ ತತ್ವಗಳನ್ನ, ಉತ್ತಮವಾದಂತಹ ಮೌಲ್ಯಗಳನ್ನ ಅವರ ಒಂದು ಮೌಲ್ಯಗಳನ್ನ ತಿಳಿಸ್ತಿದ್ರು. ಯಾರಿಗೆ? ಶಿವಾಜಿ. ಗುರುಗಳಾದಂತಹ ದಾದಾಜಿ ಕೊಂಡದೇವ, ಶಿವಾಜಿಯವರ ಗುರುಗಳು ದಾದಾಜಿ ಕೊಂಡದೇವ ಶಿವಾಜಿ ಗುರುವಾಗಿದ್ದು ಶಸ್ತ್ರಾಸ್ತ್ರ ಮತ್ತು ಶಾಸ್ತ್ರಗಳಲ್ಲಿ ಒಂದು ತರಬೇತಿಯನ್ನ ಕೊಡಿಸಿರ್ತಾರೆ. ಶಿವಾಜಿಗೆ ಈ ಶಸ್ತ್ರಾಸ್ತ್ರ ಬಳಕೆಯ ಬಗ್ಗೆ, ಶಸ್ತ್ರಾಸ್ತ್ರಗಳ ಬಗ್ಗೆ ಉತ್ತಮವಾದಂತಹ ತರಬೇತಿಯನ್ನ ಗುರುಗಳಾದಂತಹ ದಾದಾಜಿ ಕೊಂಡದೇವರವರು ನೀಡಿದ್ರು. ಈ ಒಂದು ಉತ್ತಮವಾದಂತಹ ಒಂದು ಗುಣಗಳನ್ನ, ಮಾನವೀಯ ಗುಣಗಳನ್ನ, ಒಂದು ಆದರ್ಶ ತತ್ವಗಳನ್ನ ಅತಿ ಚಿಕ್ಕ ವಯಸ್ಸಿನಲ್ಲೇ ಮೈಗೂಡಿಸಿಕೊಂಡಿದ್ದರು ಅಂತಂದ್ರೆ ಶಿವಾಜಿ. ನಂತರ ಈ ಒಂದು ಕುದುರೆಗಳನ್ನ ಸವಾರಿ ಮಾಡುವ ಒಂದು ಕಲೆಯನ್ನ ಮತ್ತು ಶಾಸ್ತ್ರ ಕಲೆಗಳಲ್ಲಿ ಪರಿಣಿತಿಯನ್ನ ಪಡೆದಿರ್ತಾರೆ. ಬಾಲ್ಯದಲ್ಲಿಯೇ ಒಂದು ರಾಜ್ಯವನ್ನು ನಿರ್ಮಿಸುವಂತಹ ಒಂದು ಮಹತ್ವದ ಕನಸನ್ನು ಸಹ ಶಿವಾಜಿ ಹೊಂದಿದ್ದ. ಅಷ್ಟೇ ಅಲ್ಲ, ಪುಣೆಯನ್ನ ಕೇಂದ್ರವಾಗಿರಿಸಿಕೊಂಡು ರಾಜ್ಯವನ್ನು ವಿಸ್ತರಿಸುವಂತಹ ಕಾರ್ಯದಲ್ಲಿ ತೊಡಗಿ ನಾನು ಪ್ರಾರಂಭದಲ್ಲಿ ಹೇಳ್ದಂಗೆ ದಕ್ಷಿಣ ಭಾರತದಲ್ಲಿದ್ದಂತಹ ಅನೇಕ ತರುಣರನ್ನ ಮಾವಡಿ ಜನಾಂಗವನ್ನ ಒಂದುಗೂಡಿಸಿ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತೇಳಿ ಒಂದು ಮಹದಾಸೆಯನ್ನ ಶಿವಾಜಿ ಹೊಂದಿರ್ತಾನೆ. ಅಂದ್ರೆ ಈ ಒಂದು ಶಿವಾಜಿಯ ಒಂದು ಬಾಲ್ಯ ಜೀವನದ ಬಗ್ಗೆ ನಾವು ಮತ್ತೆ ತಿಳ್ಕೊಳ್ಳೋದಾದ್ರೆ, ಶಿವಾಜಿ 1627ರಲ್ಲಿ ಶಿವನೇರಿ ಎಂಬಲ್ಲಿ ಜನಿಸ್ತಾನೆ. ತಂದೆ ಶಾಜಿ ಭೋಸ್ಲೆ, ತಾಯಿ ಜೀಜಾಬಾಯಿ. ತಂದೆ ಶಾಜಿ ಭೋಸ್ಲೆ ಬಿಜಾಪುರ ಸುಲ್ತಾನರ ಸೇವೆಯಲ್ಲಿರ್ತಾರೆ. ಜೀಜಾಬಾಯಿ ತನ್ನ ಮಗನಿಗೆ ಚಿಕ್ಕ ವಯಸ್ಸಿನಲ್ಲೇ ಉತ್ತಮ ಮಾನವೀಯ ಮೌಲ್ಯಗಳನ್ನ, ಉತ್ತಮ ಆದರ್ಶ ತತ್ವಗಳನ್ನ, ರಾಮಾಯಣ ಮಹಾಭಾರತದ ಕಥೆಯನ್ನ ಅವರು ತಿಳಿಸ್ತಾ ಇರ್ತಾರೆ. ದಾದಾಜಿ ಕೊಂಡದೇವರವರು ಶಿವಾಜಿಯ ಗುರುಗಳಾಗಿದ್ದು ಶಿವಾಜಿಗೆ ಶಸ್ತ್ರಾಸ್ತ್ರಗಳ ಬಗ್ಗೆ ಉತ್ತಮವಾದ ತರಬೇತಿಯನ್ನು ನೀಡಿದ್ರು. ಕುದುರೆ ಸವಾರಿ ಮಾಡೋದ್ರ ಬಗ್ಗೆ, ಶಾಸ್ತ್ರ ಕಲೆಗಳ ಬಗ್ಗೆ ಉತ್ತಮವಾದ ತರಬೇತಿಯನ್ನ ನೀಡಿರ್ತಾರೆ. ನಂತರ ಈ ಒಂದು ಶಿವಾಜಿ ತನ್ನ ಮರಾಠ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ನಂತರವಾಗಿ ಆ ಒಂದು ಸಾಮ್ರಾಜ್ಯ ವಿಸ್ತರಿಸಬೇಕು ಅಂತೇಳಿ ಆ ಒಂದು ಕಾರ್ಯದಲ್ಲಿ ಮಗ್ನನಾಗಿರ್ತಾರೆ. ಹಾಗಾದ್ರೆ ಶಿವಾಜಿಯ ಒಂದು ಮರಾಠ ಸಾಮ್ರಾಜ್ಯವನ್ನು ವಿಸ್ತರಣೆಗೆ ಆತ ಮಾಡಿದಂತಹ ಒಂದು ದಂಡಯಾತ್ರೆಗಳಾಗವು, ಆತ ಶಿವಾಜಿಯ ಕಾರ್ಯಸಾಧನೆಗಳು ಅಂದಾಗ ನಾವು ಎರಡು ಪ್ರಕಾರಗಳಾಗಿ ಶಿವಾಜಿ ಕಾರ್ಯಸಾಧನೆಯನ್ನ ತಿಳ್ಕೊಂತೀವಿ. ಒಂದು ಬಿಜಾಪುರ ಸುಲ್ತಾನನ ಮೇಲಿನ ಒಂದು ದಂಡಯಾತ್ರೆ, ಎರಡನೇದು ಮೊಘಲರು ಮತ್ತು ಶಿವಾಜಿಯ ನಡುವೆ ನಡೆದಂತಹ ಯುದ್ಧ ಅಥವಾ ಶಿವಾಜಿ ಮೊಘಲರ ಮೇಲಿನ ಒಂದು ದಂಡಯಾತ್ರೆ. ಆ ಎರಡೂ ದಂಡಯಾತ್ರೆಗಳನ್ನ ನಾವು ಸಂಪೂರ್ಣ ತಿಳ್ಕೊಂಡ್ರೆ ಅಲ್ಲಿ ಶಿವಾಜಿಯ ಒಂದು ಸಾಧನೆಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ, ನಾವು ಪ್ರಾರಂಭದಲ್ಲಿ ಶಿವಾಜಿಯ ಒಂದು ಬಿಜಾಪುರ ಸುಲ್ತಾನ, ಆ ಒಂದು ಬಿಜಾಪುರ ಸುಲ್ತಾನ ಒಂದು ಈ ಶಿವಾಜಿ ಬಿಜಾಪುರ ಸುಲ್ತಾನರ ಒಂದು ದಂಡಯಾತ್ರೆಯನ್ನ ಮಾಡ್ತಾನೆ. ಆ ಒಂದು ದಂಡಯಾತ್ರೆ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಈ ಬಹುಮನಿ ಸುಲ್ತಾನರು ಮತ್ತು ಮೊಘಲರು ಅವರ ನಡುವಿನ ಒಂದು ಹೋರಾಟದಿಂದಾಗಿ ಈ ಶಿವಾಜಿನ ಸಂಪೂರ್ಣವಾಗಿ ಅವರು ನಿರ್ಲಕ್ಷಿಸುತ್ತಾರೆ. ಬಹುಮನಿ ಸುಲ್ತಾನರು ಮತ್ತು ಮೊಘಲರ ಅವರು ಒಬ್ಬರೊಬ್ಬರನ್ನು ಹತ್ತಿಕ್ಕುವಂತಹ ಪ್ರಯತ್ನದಲ್ಲಿ ಶಿವಾಜಿಯನ್ನ ನಿರ್ಲಕ್ಷಿಸಿರ್ತಾರೆ. ಇದೇ ಸಂದರ್ಭದಲ್ಲಿ ಬಿಜಾಪುರ ಸುಲ್ತಾನ ಅನಾರೋಗ್ಯದಿಂದ ಸಂಪೂರ್ಣವಾಗಿ ಅಂದ್ರೆ ಅನಾರೋಗ್ಯಕ್ಕೆ ಸಂಪೂರ್ಣ ತುತ್ತಾಗಿರ್ತಾರೆ. ಇದೇ ಸಂದರ್ಭವನ್ನ ಬಳಸ್ಕೊಂಡಂತ ಶಿವಾಜಿ ಏನ್ ಮಾಡ್ತಾರೆ, ಈ ಬಿಜಾಪುರ ಸುಲ್ತಾನ ಅಧೀನದಲ್ಲಿದ್ದಂತಹ ಪುರಂದರ ಕೋಟೆಯನ್ನು ವಶಪಡಿಸ್ಕೊಂತಾರೆ. ಬಿಜಾಪುರ ಸುಲ್ತಾನ ಅಧೀನದಲ್ಲಿ ಪುರಂದರ ಕೋಟೆ ಇರುತ್ತೆ. ಆ ಪುರಂದರ ಕೋಟೆಯನ್ನ ಶಿವಾಜಿ ಏನ್ ಮಾಡ್ತಾನೆ, ವಶಪಡಿಸ್ಕೊಂತಾನೆ.
ಆ ಪುರಂದರ ಮತ್ತು ಇತರ ಅನೇಕ ದುರ್ಗಗಳನ್ನ, ತೋರಣ ದುರ್ಗ, ರಾಜಗಡ, ಪ್ರತಾಪಗಡ, ಇವೆಲ್ಲ ಪ್ರದೇಶಗಳನ್ನ ಶಿವಾಜಿ ತನ್ನ ಸಾಮ್ರಾಜ್ಯಕ್ಕೆ, ತನ್ನ ಮರಾಠ ಸಾಮ್ರಾಜ್ಯಕ್ಕೆ ವಶಪಡಿಸಿಕೊಂಡು ತನ್ನ ಅಧೀನಕ್ಕೆ ತೆಗೆದುಕೊಂಡು ತನ್ನ ಸಾಮ್ರಾಜ್ಯ ವಿಸ್ತರಿಸ್ತಾನೆ. ಯಾವಾಗ ಶಿವಾಜಿ ಇಷ್ಟೆಲ್ಲ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾನೋ, ತನ್ನ ಸಾಮ್ರಾಜ್ಯ ವಿಸ್ತರಿಸಬೇಕು ಅಂತ ಇವೆಲ್ಲ ಪ್ರದೇಶಗಳನ್ನ ವಶಪಡಿಸ್ಕೊಂತಾನೋ, ಆಗ ಏನಾಗುತ್ತೆ, ಈ ಒಂದು ಬಿಜಾಪುರ ಸುಲ್ತಾನನಿಗೆ ಸಿಟ್ಟು ಬರೋದು. ಆಗ ಬಿಜಾಪುರ ಸುಲ್ತಾನ್ ಏನ್ ಮಾಡ್ತಾನೆ, ತಂದೆಯಾದಂತ ಶಾಜಿ ಭೋಸ್ಲೆಯನ್ನ ಅವನು ಸೆರೆಮನಿಯಲ್ಲಿ ಬಂಧಿಸ್ತಾನೆ. ಬಿಜಾಪುರ ಸುಲ್ತಾನ ಶಿವಾಜಿಯ ತಂದೆ ಶಾಜಿ ಭೋಸ್ಲೆಯನ್ನ ಸೆರೆಮನಿಯಲ್ಲಿ ಬಂಧಿಸ್ತಾನೆ. ಆಗ ಶಿವಾಜಿ ಅತಿ ಜಾಗರೂಕತೆಯಿಂದ, ಅತ್ಯಂತ ತಾಳ್ಮೆಯಿಂದ ಅವನು ಒಂದು ತನ್ನ ತಂದೆ ಶಾಜಿ ಭೋಸ್ಲೆಯನ್ನ ಅವನು ಬಿಡುಗಡೆಗೊಳಿಸಬೇಕು ಬಂಧನದಿಂದ ಅಂತೇಳಿ ಪ್ರಯತ್ನಿಸ್ತಾನೆ. ಅದಕ್ಕೆ ಬಿಜಾಪುರ ಸುಲ್ತಾನನಿಗೆ ಹೇಳ್ತಾನೆ, ನೀನು ನನ್ನ ತಂದೆಯನ್ನ ವಿಮುಕ್ತನಾಗಿ ಮಾಡುವುದಾದರೆ ವಿಮುಕ್ತನಾಗಿ ಮಾಡಬೇಕು, ಮಾಡದಿದ್ದಲ್ಲಿ, ನೀನ ತಂದೆಯನ್ನ ವಿಮುಕ್ತನಾಗಿ ಮಾಡದಿದ್ದಲ್ಲಿ ಈ ಒಂದು ಕೋಟೆಗಳನ್ನ ವಶಪಡಿಸಿಕೊಂಡಂತಹ ಪ್ರದೇಶಗಳ ಸಮೇತವಾಗಿ ನಾನು ಮೊಘಲರಿಗೆ ಅಧೀನನಾಗ್ತೀನಿ. ಈ ಒಂದು ಪ್ರದೇಶಗಳನ್ನ ನೀನು ನನ್ನ ತೋರಣದುರ್ಗ, ರಾಜಗಡ, ಪ್ರತಾಪಗಡ, ಪುರಂದರ ಗಡ, ಇವೆಲ್ಲ ಪ್ರದೇಶಗಳನ್ನ ನಾನು ಪ್ರದೇಶಗಳ ಸಮೇತವಾಗಿ ನಾನು ಯಾರಿಗೆ, ಮೊಘಲರಿಗೆ ಅಧೀನನಾಗ್ತೀನಿ ಅಂತ ಹೇಳ್ತಾನೆ. ತದನಂತರವಾಗಿ ಅವನು ತಂದೆ ಶಾಜಿ ಭೋಸ್ಲೆಯನ್ನ ಬಿಜಾಪುರ ಸುಲ್ತಾನ ಬಂಧನದಿಂದ, ಸೆರೆಮನೆಯಿಂದ ಬಿಡುಗಡೆಗೊಳಿಸ್ತಾನೆ. ಈಗ ಜಾಗರೂಕತೆಯಿಂದ, ಅತ್ಯಂತ ತಾಳ್ಮೆಯಿಂದ ತಂದೆಯನ್ನ ಬಿಡುಗಡೆಗೊಳಿಸಿದ ನಂತರವಾಗಿ ಮತ್ತೆ ನಾನು ಒಂದು ದಂಡಯಾತ್ರೆಯನ್ನ ಮತ್ತೆ ನಿಮ್ಮ ಮೇಲೆ ಆಕ್ರಮಣ ಮಾಡುವುದಿಲ್ಲ ಎಂಬ ಆಶ್ವಾಸನೆ ಮೇರೆಗೆ ಆತ ಏನ್ ಮಾಡ್ತಾನೆ, ಸಂಪೂರ್ಣವಾಗಿ ಆ ಒಂದು ಬಿಜಾಪುರ ಸುಲ್ತಾನ ದಂಡಯಾತ್ರೆಯನ್ನ ಒಂದು ತಾತ್ಕಾಲಿಕವಾಗಿ ನಿಲ್ಲಿಸ್ತಾನೆ. ಇದು ಮೊದಲನೇ ಒಂದು ಸಾಧನೆ, ಶಿವಾಜಿ ಒಂದು ಸಾಧನೆ ಅಂತಂದ್ರೆ, ಶಿವಾಜಿ ಅಧಿಕಾರಕ್ಕೆ ಬಂದ ನಂತರವಾಗಿ ಪ್ರಾರಂಭದಲ್ಲಿ ಈ ಒಂದು ಬಿಜಾಪುರ ಸುಲ್ತಾನರ ಅಧೀನದಲ್ಲಿ, ಬಿಜಾಪುರ ಸುಲ್ತಾನ ಒಂದು ಬಹುಮತಿ ಸುಲ್ತಾನ ಬಿಜಾಪುರ ಸುಲ್ತಾನ ಅನಾರೋಗ್ಯಕ್ಕೆ ತುತ್ತಾದಂತ ಸಂದರ್ಭದಲ್ಲಿ ಇದೇ ಸಂದರ್ಭವನ್ನು ಲಾಭವಾಗಿ ಮಾಡಿಕೊಂಡು ಅವರ ಅಧೀನದಲ್ಲಿದ್ದಂತಹ ಪುರಂದರಗಡ, ತೋರಣದುರ್ಗ, ರಾಯಗಡ ಕೋಟೆಗಳನ್ನ ಶಿವಾಜಿ ವಶಪಡಿಸಿಕೊಂಡ ನಂತರ ಈ ಒಂದು ಶಿವಾಜಿಯ ಕಾರ್ಯಚಟುವಟಿಕೆಗಳಿಂದ ಕೋಪಗೊಂಡಂತಹ ಬಿಜಾಪುರ ಸುಲ್ತಾನ ತಂದೆಯನ್ನ ಶಿವಾಜಿ ತಂದೆಯಾದ ಶಾಜಿ ಭೋಸ್ಲೆಯನ್ನು ಸೆರೆಮನೆಯಲ್ಲಿ ಬಂಧಿಸ್ತಾನೆ. ಆಗ ಶಿವಾಜಿ ಅತನ ಜಾಗರೂಕತೆಯಿಂದ, ತಾಳ್ಮೆಯಿಂದ ತಂದೆಯನ್ನು ಬಿಡುಗಡೆಗೊಳಿಸಬೇಕು ಅಂತೇಳಿ, ಇನ್ನು ಮುಂದೆ ನಿಮ್ಮ ಮೇಲೆ ಯಾವುದೇ ಆಕ್ರಮಣವನ್ನ ದಿಗ್ವಿಜಯವನ್ನ ಮಾಡುವುದಿಲ್ಲ ಅಂತೇಳಿ ಆಶ್ವಾಸನೆ ನೀಡ್ತಾನೆ. ಆಗ ಬಿಜಾಪುರ ಸುಲ್ತಾನ ಆಶ್ವಾಸನೆ ನೀಡಿದಾಗ, ಶಿವಾಜಿ ಏನು ಆಶ್ವಾಸನೆ ನೀಡ್ತಾನೋ ಆಗ ಈ ಒಂದು ಬಿಜಾಪುರ ಸುಲ್ತಾನ ಏನ್ ಮಾಡ್ತಾನೆ, ಈ ಒಂದು ಶಿವಾಜಿ ತಂದೆಯನ್ನ ಸೆರೆಮನೆಯಿಂದ ಬಿಡುಗಡೆಗೊಳಿಸ್ತಾನೆ. ನೆಕ್ಸ್ಟ್ ಎರಡನೇ ಒಂದು ಸಾಧನೆ, ಎರಡನೇ ದಂಡಯಾತ್ರೆ ಅಂತಂದ್ರೆ ಅದು ಮೊಘಲರ ಮೇಲಿನ ಶಿವಾಜಿಯ ಒಂದು ಕಾರ್ಯಸಾಧನೆ ಅಥವಾ ದಂಡಯಾತ್ರೆಗಳಲ್ಲಿ ಬಹಳ ಪ್ರಮುಖವಾದಂತಹ ಒಂದು ದಂಡಯಾತ್ರೆ ಅಂದ್ರೆ ಮೊಘಲರ ಮೇಲಿನ ಒಂದು ದಂಡಯಾತ್ರೆ. ಮೊಘಲ್ ಸಾಮ್ರಾಟರಲ್ಲೇ ಪ್ರಮುಖವಾದಂತಹ ದೊರೆ ಅಂತಂದ್ರೆ ನಾವು ಔರಂಗಜೇಬ್ ಅಂತ ಹೇಳ್ತೀವಿ. ಆ ಔರಂಗಜೇಬನ ಮೇಲೆ ಶಿವಾಜಿ ಅನೇಕವಾದಂತಹ ಹೋರಾಟಗಳನ್ನ ಮಾಡ್ತಾನೆ. ಈ ಒಂದು ದಕ್ಷಿಣ ಭಾಗದಲ್ಲಿದ್ದಂತಹ ಶಾಹಿ ಮನೆತನಗಳನ್ನ, ಅಂದ್ರೆ ನಿಜಾಂ ಶಾಹಿ ಇರ್ಬೋದು, ಆದಿಲ್ ಶಾಹಿ, ಈ ಶಾಹಿ ರಾಜ್ಯಗಳನ್ನ ಸೋಲಿಸಿ ದಕ್ಷಿಣ ಭಾರತವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಬೇಕು. ದಕ್ಷಿಣ ಭಾರತದಲ್ಲಿ ಇಡೀ ಪೂರ್ಣ ಭಾರತವನ್ನೇ ಪೂರ್ಣ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸಬೇಕು, ಇಡೀ ಭಾರತ ಅಂತ ತನ್ನ ಸಾಮ್ರಾಜ್ಯ ವಿಸ್ತರಿಸಬೇಕು ಅನ್ನೋದು ಈ ಔರಂಗಜೇಬನ ಮಹತ್ವಾಕಾಂಕ್ಷೆ. ಅದಕ್ಕೆ ಪ್ರಬಲ ಪ್ರತಿಸ್ಪರ್ಧೆಯಾಗಿದ್ದನು ಅಂತಂದ್ರೆ ಶಿವಾಜಿ. ಔರಂಗಜೇಬನಿಗೆ ಪ್ರಬಲ ಪ್ರತಿಸ್ಪರ್ಧೆಯಾಗಿದೆ. ಯಾಕೆಂದ್ರೆ ಈ ದಕ್ಷಿಣ ಭಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಆಗ ದಕ್ಷಿಣ ಭಾಗದಲ್ಲಿದ್ದಂತಹ ಈ ಒಂದು ಔರಂಗಜೇಬನ ಒಂದು ಶಿವಾಜಿ ಏನ್ ಮಾಡ್ತಾನೆ, ದಕ್ಷಿಣ ಭಾಗದಲ್ಲಿದ್ದಂತ ಶಿವಾಜಿ ಈ ಒಂದು ಔರಂಗಜೇಬನ ಮೇಲೆ ಒಂದು ಹೋರಾಟವನ್ನ ಮಾಡ್ತಾನೆ. ಅನೇಕ ವರ್ಷಗಳ ಕಾಲ ಈ ಒಂದು ಶಿವಾಜಿ ಔರಂಗಜೇಬನ ವಿರುದ್ಧ ಹೋರಾಟ ಮಾಡ್ತಾನೆ. ದಕ್ಷಿಣ ಭಾರತದಲ್ಲಿ ಶಾಹಿ ರಾಜ್ಯಗಳನ್ನ ಸೋಲಿಸುವ ಜೊತೆಗೆ ಒಂದು ಮರಾಠ ರಾಜ್ಯವನ್ನು ಸಹ ಸಂಪೂರ್ಣವಾಗಿ ಸೋಲಿಸಬೇಕು. ಏನು 5 ಶಾಹಿ ರಾಜ್ಯಗಳು ಬರ್ತಾವೋ ಆ ಶಾಹಿ ರಾಜ್ಯಗಳನ್ನು ಸೋಲಿಸುವುದರ ಜೊತೆಗೆ ಈ ಮರಾಠ ಸಾಮ್ರಾಜ್ಯವನ್ನು ಸೋಲಿಸಬೇಕೆಂಬುದು, ಸಂಪೂರ್ಣವಾಗಿ ಸೋಲಿಸಬೇಕನ್ನೋದು ಒಂದು ಔರಂಗಜೇಬನ ಒಂದು ಉದ್ದೇಶ. ಅದಕ್ಕೆ ಮಾಡ್ತಾನೆ ಔರಂಗಜೇಬು, ಈ ಒಂದು ಶಿವಾಜಿಯನ್ನ ಸೋಲಿಸ್ಬೇಕು ಅಂದ್ರೆ ದಕ್ಷಿಣ ಭಾರತವನ್ನ ಸಂಪೂರ್ಣ ವಶಪಡಿಸ್ಕೊಳ್ಬೇಕು ಅಂದ್ರೆ ದಕ್ಷಿಣ ಭಾರತದಲ್ಲಿದ್ದಂತ ಪ್ರಬಲ ಪ್ರತಿಸ್ಪರ್ಧಿ ಶಿವಾಜಿ, ಅವನು ಸೋಲಿಸ್ಬಿಟ್ರೆ
ನಾವು ಈಸಿಯಾಗಿ ಏನ್ ಮಾಡ್ಬೋದು, ಸುಲಭವಾಗಿ ದಕ್ಷಿಣ ಭಾರತವನ್ನು ವಶಪಡಿಸ್ಕೊಳ್ಬಹುದು. ಅದಕ್ಕೆ ಮಾಡ್ತಾನೆ ಔರಂಗಜೇಬು ಒಂದು ಯೋಜನೆಯನ್ನ ಸಿದ್ಧಪಡಿಸ್ತಾನೆ, ಒಂದು ತಂತ್ರವನ್ನ ರೂಪಿಸ್ತಾನೆ. ಏನು ತಂತ್ರ ಅಂದ್ರೆ, ಶೈಸ್ತಾ ಖಾನ್ ಮತ್ತು ಜೈಸಿಂಗನನ್ನ ಶಿವಾಜಿಯನ್ನ ಸೋಲಿಸಬೇಕು ಅಂತ ಕಳಿಸ್ತಾನೆ. ಯಾರನ್ನ? ಶೈಸ್ತಾ ಖಾನ್ ಮತ್ತು ಜೈಸಿಂಗನನ್ನ ಕಳಿಸ್ತಾನೆ ಔರಂಗಜೇಬು, ಶಿವಾಜಿಯನ್ನ ಸೋಲಿಸಬೇಕು. ಆಗ ಜೈಸಿಂಗ್ ಮತ್ತು ಶಿವಾಜಿಯ ನಡುವೆ ಶಿವಾಜಿ ನಡುವೆ ಯುದ್ಧ ನಡೆಯುತ್ತೆ. ಜೈಸಿಂಗ್ ಶಿವಾಜಿ ನಡುವೆ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಜೈಸಿಂಗ್ ಏನ್ ಮಾಡ್ತಾನೆ, ಜೈಸಿಂಗ್ ಶಿವಾಜಿಯನ್ನ ಸೋಲಿಸ್ತಾನೆ. ಶಿವಾಜಿಯನ್ನ ಸೋಲಿಸಿ ಪುರಂದರಗಢದಲ್ಲಿ ಒಂದು ಒಪ್ಪಂದವನ್ನ ಮಾಡ್ಕೊಂತಾನೆ. ಜೈಸಿಂಗ್ ಏನ್ ಮಾಡ್ತಾನೆ, ಶಿವಾಜಿಯನ್ನ ಸೋಲಿಸಿ ಪುರಂದರಗಢದಲ್ಲಿ ಒಪ್ಪಂದ ಮಾಡ್ಕೊಂಡ. ಆ ಒಪ್ಪಂದವನ್ನ ಪುರಂದರಗಢದಲ್ಲಿ ಏನ್ ಒಪ್ಪಂದ ಮಾಡ್ಕೊಂತಾನೋ ಆ ಒಪ್ಪಂದದ ಪ್ರಕಾರವಾಗಿ 23 ದುರ್ಗಗಳನ್ನ ಏನ್ ಶಿವಾಜಿ ವಶಪಡಿಸ್ಕೊಂಡಿರ್ತಾನೋ, ಶಿವಾಜಿ ಅಧೀನದಲ್ಲಿರ್ತವೋ ಆ 23 ದುರ್ಗಗಳನ್ನ ಬಿಟ್ಕೊಡ್ಬೇಕು. ಯಾರು? ಶಿವಾಜಿ. ಯಾರಿಗೆ? ಈ ಒಂದು ಜೈಸಿಂಗ್ ಅಂದ್ರೆ ಮೊಘಲರಿಗೆ, ಔರಂಗಜೇಬನ್ನೇ ಬಿಟ್ಕೊಡ್ಬೇಕು. ನಂತರ ವಾರ್ಷಿಕ 16 ಲಕ್ಷ ಬಹುಮಾನವನ್ನ, ವಾರ್ಷಿಕವಾಗಿ ಈ 16 ಲಕ್ಷ ಬರುವಂತಹ ಒಂದು ಪ್ರದೇಶವನ್ನ ನೀಡ್ತಾನೆ. ವಾರ್ಷಿಕವಾಗಿ 14 ಲಕ್ಷ ಏನು ಹಣ ಬರ್ತಾ ಇರುತ್ತೋ ಅಂತ ವಾರ್ಷಿಕ 14 ಲಕ್ಷ ಬರುವಂತಹ ಪ್ರದೇಶವನ್ನ ಬಿಟ್ಕೊಡ್ತಾನೆ. ಇದು ಪುರಂದರಗಢದಲ್ಲಿ ಶಿವಾಜಿಗೂ ಜೈಸಿಂಗ್ ನಡುವೆ ಒಪ್ಪಂದ ಆಗುತ್ತೆ. ಔರಂಗಜೇಬು ಶಿವಾಜಿನ ಸೋಲಿಸಬೇಕು ಅಂತೇಳಿ ಶೈಸ್ತಾ ಖಾನ್ ಮತ್ತು ಜೈಸಿಂಗ್ ಕಳಿಸ್ತಾನೆ. ಆಗ ಜೈಸಿಂಗ್ ಶಿವಾಜಿ ನಡುವೆ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಜೈಸಿಂಗ್ ಶಿವಾಜಿಯನ್ನ ಸೋಲಿಸಿ ಒಂದು ಪುರಂದರಗಢದಲ್ಲಿ ಒಪ್ಪಂದ ಮಾಡಿಕೊಂಡನು. ಆ ಒಪ್ಪಂದದ ಪ್ರಕಾರವಾಗಿ ಶಿವಾಜಿ 23 ದುರ್ಗಗಳನ್ನ ಔರಂಗಜೇಬನ್ನೇ ನೀಡಬೇಕು. ಅಷ್ಟೇ ಅಲ್ಲ, ವಾರ್ಷಿಕ 16 ಲಕ್ಷ ಬರುವಂತಹ ಪ್ರದೇಶವನ್ನು ಸಹ ಬಿಟ್ಕೊಡ್ಬೇಕು. ಹೀಗೆ ಶಿವಾಜಿ ತನ್ನೆಲ್ಲ ಪ್ರದೇಶಗಳನ್ನ, ತನ್ನೆಲ್ಲ ಕೋಟೆಗಳನ್ನೇ ಮಾಡ್ತಾನೆ, ಅವನು ಸಂಪೂರ್ಣವಾಗಿ ಮೊಘಲರಿಗೆ, ಔರಂಗಜೇಬನಿಗೆ ಬಿಟ್ಕೊಟ್ಬಿಡ್ತಾನೆ. ನಂತರ ಶಿವಾಜಿ ಏನ್ ಮಾಡ್ತಾನೆ, ತನ್ನ ಪುತ್ರನಾದಂತಹ ಸಂಭಾಜಿಯೊಂದಿಗೆ 5,000 ಅಶ್ವದಳದೊಂದಿಗೆ ಈ ಒಂದು ಪುರಂದರಗಢದಲ್ಲಿ ಒಪ್ಪಂದದ ನಂತರವಾಗಿ ಶಿವಾಜಿ ಮತ್ತೇನ್ ಹೇಳ್ತಾರಪ್ಪ ಶಿವಾಜಿಗೆ ಅಂತಂದ್ರೆ, ಈ ಒಂದು ಜೈಸಿಂಗ್ ಮತ್ತು ಶೈಸ್ತಾ ಖಾನ್ ಅವರು ಯಾವುದೇ ಕಾರಣಕ್ಕೂ ಸಹ ಮೊಘಲರೊಂದಿಗೆ ನಿಷ್ಠೆಯಿಂದ ಇರಬೇಕು, ಮೊಘಲರ ಮೇಲೆ ಆಕ್ರಮಣವನ್ನ, ದಾಳಿಯನ್ನ ಮಾಡಬಾರ್ದು, ಅವರಿಗೆ ಸದಾ ಕಾಲ ನಿಷ್ಠೆಯಿಂದ ಇರಬೇಕು ಅಂತ ಹೇಳ್ತಾರೆ. ನಂತರ ಈ ಒಂದು ಬಿಜಾಪುರದ ಏನು ಶಾಹಿ ರಾಜ್ಯಗಳದವೋ ಅವರೊಂದಿಗೆ ಕೈ ಜೋಡಿಸಬಾರ್ದು. ಗೋಲ್ಕೊಂಡದ ಒಂದು ನಿಜಾಂ ಶಾಹಿ ಇರ್ಬೋದು, ಅವರೊಂದಿಗೆ ಒಂದು ಕೈ ಜೋಡಿಸಬಾರ್ದು ಅಂತೇಳಿ ಒಂದು ಆದೇಶವನ್ನು ಸಹ ಕೈ ಜೋಡಿಸಬಾರ್ದು ಅಂತೇಳಿ ಆ ಒಂದು ಶಿವಾಜಿಗೆ ತಿಳಿಸ್ತಾರೆ. ಆಗ ಶಿವಾಜಿ ತನ್ನ ಪುತ್ರನಾದಂತಹ ಸಂಭಾಜಿಗೆ 5,000 ಅಶ್ವದಳದೊಂದಿಗೆ ದೆಹಲಿಗೆ ಆತನನ್ನ ಕಳಿಸಿಕೊಡ್ತಾರೆ. ನಂತರ ಈ ಒಂದು ಶಿವಾಜಿ ಈ ಒಂದು ಔರಂಗಜೇಬನ ಆಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಔರಂಗಜೇಬ್ ಆತನನ್ನ ಸಂಪೂರ್ಣವಾಗಿ ಶಿವಾಜಿಗೆ ಸೂಕ್ತವಾದಂತಹ ಒಂದು ಔರಂಗಜೇಬನ ಒಂದು ದರ್ಬಾರ್ ಅಂತ ಕರಿತೀವೋ ಆ ದರ್ಬಾರಿಗೆ ಬಂದಂತಹ ಸಂದರ್ಭದಲ್ಲಿ ಅವನಿಗೆ ಸೂಕ್ತ ಗೌರವವನ್ನು ಕೊಡದೆ ಈ ಒಂದು ಔರಂಗಜೇಬ್ ಏನ್ ಮಾಡ್ತಾನೆ, ಶಿವಾಜಿಯನ್ನ ಅವಮಾನಗೊಳಿಸ್ತಾನೆ. ಈ ಅವಮಾನಗೊಳಿಸಿದ ಸಂದರ್ಭದಲ್ಲಿ ಶಿವಾಜಿ ಯಾವುದೇ ಒಂದು ಪ್ರತಿಭಟನೆಯನ್ನ ಈ ಒಂದು ಅಲ್ಲಿ ಪ್ರತಿಭಟಿಸಿದಾಗ ಅವನು ಪ್ರತಿಭಟನೆಯನ್ನ ಮಾಡ್ತಾನೆ. ನನಗೆ ಅವಮಾನ ಮಾಡಿದ್ರಲ್ಲ, ನನ್ನ ಒಂದು ಔರಂಗಜೇಬನ ದರ್ಬಾರಿಗೆ ಬಂದ ಸಂದರ್ಭದಲ್ಲಿ ಈ ಒಬ್ಬ ಸುಲ್ತಾನರ ಔರಂಗಜೇಬ್ ನನ್ನ ಒಂದು ಯಾವುದೇ ಗೌರವವನ್ನು ಕೊಡದೆ, ಸೂಕ್ತ ಸ್ಥಾನಮಾನ ಗೌರವವನ್ನು ಕೊಡದೆ ನನ್ನ ಅವಮಾನಿಸಿದ ಅಂತೇಳಿ ಶಿವಾಜಿ ಏನ್ ಮಾಡ್ತಾನ, ಪ್ರತಿಭಟಿಸ್ತಾನೆ. ಶಿವಾಜಿ ಪ್ರತಿಭಟಿಸಿದಕ್ಕಾಗಿ ಮತ್ತೆ ಶಿವಾಜಿ ಏನ್ ಮಾಡ್ತಾರೆ, ಸೆರೆಮನೆಯಲ್ಲಿ ಬಂಧಿಸ್ತಾರೆ. ಸೆರೆಮನೆಯಲ್ಲಿ ಬಂಧಿಸಿದಾಗ ಶಿವಾಜಿ ಏನ್ ಮಾಡ್ತಾನೆ, ತನ್ನ ಪುತ್ರನೊಂದಿಗೆ ಶಿವಾಜಿ ಸೆರೆಮನೆಯಲ್ಲಿ ಬಂಧಿಸಿದಾಗ ಕೆಲವು ದಿನಗಳಲ್ಲಿ ಶಿವಾಜಿ ತನ್ನ ಪುತ್ರನೊಂದಿಗೆ ಮಿಠಾಯಿ ಬುಟ್ಟಿಯಲ್ಲಿ ಕುಳಿತುಕೊಂಡು ಆತ ಏನಾಗ್ತಾನೆ, ಸೆರೆಮನೆಯಿಂದ ಪಾರಾಗಿ ಹೊರಗೆ ಬರ್ತಾನೆ. ಆಗ ತನ್ನ ಸೈನ್ಯವನ್ನ ಬಲಗೊಳಿಸಬೇಕು, ನಾನು ಸಂಪೂರ್ಣ ಏನ್ ಕಳೆದುಕೊಂಡಿದ್ದೀನೋ ಎಲ್ಲಾ ಪ್ರದೇಶಗಳನ್ನ ಪುನಃ ಮರಳಿ ಪಡಿಬೇಕು ಅಂತೇಳಿ ಇವನು ಪ್ರಯತ್ನಿಸ್ತಾನೆ. ಅನೇಕವಾದಂತಹ ಒಂದು ಸೈನಿಕರಿಗೆ ಉತ್ತಮವಾದಂತಹ ತರಬೇತಿಯನ್ನ ನೀಡಿ ಒಂದು ಸುಸಜ್ಜಿತವಾದಂತಹ ಒಂದು ಸುವ್ಯವಸ್ಥಿತವಾದಂತಹ ಒಂದು ಸೈನ್ಯವನ್ನ ಶಿವಾಜಿ ತದನಂತರದ ದಿನಗಳಲ್ಲಿ ಅದನ್ನ ಸಂಘಟಿಸ್ತಾನೆ. ಉತ್ತಮವಾದಂತಹ ಒಂದು ಸುವ್ಯವಸ್ಥಿತವಾದಂತಹ ಸೈನ್ಯವನ್ನ ಸಂಘಟಿಸಿದ ನಂತರ ಶಿವಾಜಿಯು ಮೊಘಲರ ಮತ್ತು ಶಾಹಿ ಪ್ರದೇಶಗಳಿಂದ
ಮೊಘಲರು ಮತ್ತು ಶಾಹಿ ಪ್ರದೇಶಗಳಿಂದ 2 ರೀತಿಯಾದಂತಹ ಕಂದಾಯವನ್ನ ಸಂಗ್ರಹಿಸ್ತಿದ್ದ. ಆ 2 ರೀತಿಯ ಕಂದಾಯಗಳು ಅಂತಂದ್ರೆ, ಒಂದು ಚೌತ್ ಅಂತೇಳಿ. ಚೌತ್ ಅಂತಂದ್ರೆ 1/4 ಭಾಗ ಅಂತ, ಭೂಕಂದಾಯದ 1/4 ಭಾಗ, ಭೂಕಂದಾಯದ 1/4 ಭಾಗ ಚೌತ್. ಸರ್ದೇಶ್ ಮುಖಿ ಅಂತಂದ್ರೆ ಸೇಮ್ ಭೂಕಂದಾಯದ 1/10 ಭಾಗ ಅಂತ, 1/10 ಭಾಗ. ಹೀಗೆ ಈ ಒಂದು ಶಿವಾಜಿ ಮೊಘಲ್ ಮತ್ತು ಶಾಹಿ ಪ್ರದೇಶಗಳಿಂದ 2 ರೀತಿಯಾದಂತಹ, ಶಾಹಿ ಮತ್ತು ಮೊಘಲರಿಂದ 2 ರೀತಿಯಾದಂತಹ ತೆರಿಗೆಗಳನ್ನ ಸಂಗ್ರಹಿಸ್ತಿದ್ದ. ಒಂದು ಚೌತ್ ಮತ್ತು ಸರ್ದೇಶ್ ಮುಖಿ. ಚೌತ್ ಅಂತಂದ್ರೆ ಭೂಕಂದಾಯದ 1/4 ಭಾಗ, ಸರ್ದೇಶ್ ಮುಖಿ ಅಂದ್ರೆ ಭೂಕಂದಾಯದ 1/10 ಭಾಗ ಅಂತೇಳಿ ಹೀಗೆ 2 ರೀತಿಯಾದ ತೆರಿಗೆಗಳನ್ನ ಸಂಗ್ರಹಿಸಿದ್ದ. ಹೀಗೆ ಈ ಒಂದು ಶಿವಾಜಿ ಪ್ರಾರಂಭದಲ್ಲಿ ಬಿಜಾಪುರ ಸುಲ್ತಾನನಿಂದ ಮೇಲೆ ದಂಡಯಾತ್ರೆ ಮಾಡಿ ಆತನಿಂದ ಪುರಂದರಗಡ, ತೋರಣದುರ್ಗ, ರಾಯಗಢ ಅನೇಕ ಪ್ರದೇಶಗಳನ್ನ ವಶಪಡಿಸಿಕೊಂಡು ತನ್ನ ಮರಾಠ ಸಾಮ್ರಾಜ್ಯವನ್ನ ವಿಸ್ತರಿಸ್ತಾನೆ. ತದನಂತರದ ದಿನಗಳಲ್ಲಿ ಒಂದು ಮೊಘಲ ಪ್ರಬಲ ಪ್ರತಿಸ್ಪರ್ಧಿಯಾದಂತಹ ಮೊಘಲ್ ಸಾಮ್ರಾಟ ಔರಂಗಜೇಬನ ಮೇಲೆ ಅನೇಕ ವರ್ಷಗಳ ಕಾಲ ಹೋರಾಡ್ತಾನೆ. ಆತನ ಆ ಒಂದು ಹೋರಾಟದಲ್ಲಿ ಅಂತಿಮವಾಗಿ ಜಯಗಳಿಸಿದಂತಹ ಒಂದು ಶಿವಾಜಿ ತನ್ನ ಒಂದು ಸಾಧನೆ, ತನ್ನ ದಂಡಯಾತ್ರೆಗಳನ್ನ ಪೂರ್ಣಗೊಳಿಸ್ತಾನೆ. ಆತನ ಒಂದು ದಂಡಯಾತ್ರೆಯನ್ನ ಪೂರ್ಣಗೊಳಿಸಿದ ನಂತರವಾಗಿ ಈ ಒಂದು ಸಾಮಾನ್ಯ ಶಕ 1674ರಲ್ಲಿ ಶಿವಾಜಿಗೆ ರಾಯಗಢದಲ್ಲಿ ಶಿವಾಜಿಗೆ ಪಟ್ಟಾಭಿಷೇಕ ಆಗುತ್ತೆ. ಪಟ್ಟಾಭಿಷೇಕ ನಂತರವಾಗಿ ಶಿವಾಜಿಗೆ ಛತ್ರಪತಿ ಎಂಬ ಬಿರುದನ್ನು ನೀಡಿ ಗೌರವಿಸಲಾಗುತ್ತೆ. ಛತ್ರಪತಿ ಅಂತೇಳಿ ಶಿವಾಜಿಗೆ ಛತ್ರಪತಿ 1674ರಲ್ಲಿ ರಾಯಗಢದಲ್ಲಿ ಶಿವಾಜಿಗೆ ಪಟ್ಟಾಭಿಷೇಕ ಆಗುತ್ತೆ. ಪಟ್ಟಾಭಿಷೇಕ ಆದ ನಂತರವಾಗಿ ಛತ್ರಪತಿ ಎಂಬ ಬಿರುದನ್ನು ನೀಡಿ ಗೌರವಿಸಲಾಗುತ್ತೆ. ಅಂದಿನಿಂದ ಶಿವಾಜಿನ ಛತ್ರಪತಿ ಶಿವಾಜಿ ಅಂತೇಳಿ ಕರೀತಾರೆ. ಛತ್ರಪತಿ ಶಿವಾಜಿ. ಮಕ್ಕಳ, ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಶಿವಾಜಿಯ ಆಳ್ವಿಕೆ, ಶಿವಾಜಿಯ ಸಾಧನೆ, ಕಾರ್ಯ ಸಾಧನೆ ಅಥವಾ ಶಿವಾಜಿಯ ದಂಡಯಾತ್ರೆಗಳನ್ನ ವಿವರಿಸಿ, ಶಿವಾಜಿಯ ದಂಡಯಾತ್ರೆಯನ್ನು ವಿವರಿಸಿ ಅಂತಂದ್ರೆ, ಈ ಒಂದು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ವಿಷಯನ ಮತ್ತೊಮ್ಮೆ ನಾವು ಒಂದು ಮನನ ಮಾಡ್ಕೊಳ್ಳೋದಾದ್ರೆ, ದಕ್ಷಿಣ ಭಾರತದಲ್ಲಿ ಅವನತಿ ಹಾದಿಯಲ್ಲಿದ್ದಂತಹ ಹಿಂದೂ ಧರ್ಮವನ್ನು ರಕ್ಷಿಸಬೇಕು. ಹಿಂದೂ ಧರ್ಮದ ರಕ್ಷಣೆಗೆ ತಲೆ ಎತ್ತಿದಂತಹ ಒಂದು ಸಾಮ್ರಾಜ್ಯ ಅಂತಂದ್ರೆ ಮರಾಠ ಸಾಮ್ರಾಜ್ಯ. ಮರಾಠ ಸಾಮ್ರಾಜ್ಯದ ಸ್ಥಾಪಕರು ಶಿವಾಜಿ. 1627ರಲ್ಲಿ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಶಿವನೇರಿ ಎಂಬಲ್ಲಿ ಜನಿಸ್ತಾನೆ. ತಂದೆ ಶಾಜಿ ಭೋಸ್ಲೆ, ತಾಯಿ ಜೇಜಾಬಾಯಿ. ತಂದೆ ಶಾಜಿ ಭೋಸ್ಲೆ, ತಾಯಿ ಜೇಜಾಬಾಯಿ. ತಂದೆಯಾದಂತಹ ಶಾಜಿ ಭೋಸ್ಲೆ ಬಿಜಾಪುರ ಸುಲ್ತಾನರ ಒಂದು ಸೇವೆಯಲ್ಲಿ ಇರ್ತಾರೆ. ತಾಯಿ ಜೀಜಾಬಾಯಿ ಮಗನಿಗೆ ಚಿಕ್ಕ ವಯಸ್ಸಿನಲ್ಲೇ ಉತ್ತಮವಾದಂತಹ ರಾಮಾಯಣ, ಮಹಾಭಾರತದ ಕಥೆ ನೀಡುವುದರ ಮೂಲಕ ಒಂದು ಮಾನವೀಯ ಮೌಲ್ಯಗಳನ್ನ, ಆದರ್ಶ ತತ್ವಗಳನ್ನ ತಿಳಿಸಿದೆ. ಗುರುಗಳಾದಂತಹ ದಾದಾಜಿ ಕೊಂಡದೇವರು ಈ ಒಂದು ಶಿವಾಜಿಗೆ ಒಂದು ತರಬೇತಿಯನ್ನು, ಶಸ್ತ್ರಾಸ್ತ್ರಗಳ ಬಳಕೆ ಬಗ್ಗೆ, ಶಸ್ತ್ರಾಸ್ತ್ರಗಳ ಬಗ್ಗೆ ಉತ್ತಮವಾದ ತರಬೇತಿಯನ್ನ ಶಿವಾಜಿಗೆ ನೀಡಿರ್ತಾರೆ. ನಂತರ ಒಂದು ಶಿವಾಜಿ ಈ ಒಂದು ಹಿಂದೂ ಧರ್ಮವನ್ನ ರಕ್ಷಣೆ ಮತ್ತು ಮರಾಠ ಸಾಮ್ರಾಜ್ಯವನ್ನ ಒಂದು ಪ್ರಬಲವಾದಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕು, ಒಂದು ಹೊಸ ರಾಜ್ಯವನ್ನು ಕಟ್ಟಬೇಕು ಎಂಬ ಒಂದು ಕನಸನ್ನ ಕಂಡಿದ್ದ. ಅದಕ್ಕಾಗಿ ದಕ್ಷಿಣ ಭಾರತದಲ್ಲಿದ್ದಂತಹ ಒಂದು ಮಾವಳಿ ಜನಾಂಗವನ್ನ, ಏನು ಮಾವಳಿ ಅಂತ ಕರೀತೀವಿ, ಆ ಒಂದು ಜನಾಂಗವನ್ನ ಜನರನ್ನ ಒಂದುಗೂಡಿಸಿ, ತರುಣರನ್ನ ಒಂದುಗೂಡಿಸಿ ಅವರಿಗೆ ಗೊರಿಲ್ಲಾ ಯುದ್ಧ ತಂತ್ರದ ಬಗ್ಗೆ ಉತ್ತಮವಾದಂತಹ ತರಬೇತಿಯನ್ನ ನೀಡಿರ್ತಾರೆ. ತರಬೇತಿಯನ್ನು ನೀಡಿ ತನ್ನ ಒಂದು ಕಾರ್ಯ ಸಾಧನೆಯನ್ನ, ತನ್ನ ಒಂದು ರಾಜ್ಯವನ್ನು ಕಟ್ಟುವಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಕಡೆಗೆ ತನ್ನ ಒಂದು ಕಾರ್ಯ ಸಾಧನೆಯನ್ನ ಕೈಗೊಳ್ತಾನೆ, ದಂಡಯಾತ್ರೆಯನ್ನ ಕೈಗೊಳ್ತಾನೆ. ಬಹಳ ಪ್ರಮುಖವಾದಂತಹ ಒಂದು ದಂಡಯಾತ್ರೆಗಳು ಅಂತಂದ್ರೆ 2 ದಂಡಯಾತ್ರೆ. ಒಂದು ಈ ಒಂದು ಬಿಜಾಪುರ ಸುಲ್ತಾನ ಅಂದ್ರೆ ಬಹುಮನಿ ಸುಲ್ತಾನರು ಮತ್ತು ಈ ಒಂದು ಮೊಘಲರ ನಡುವೆ ಒಬ್ಬರನ್ನೊಬ್ಬರು ಹತ್ತಿಕ್ಕುವಂತ ಪ್ರಯತ್ನದಲ್ಲಿ ಅವರು ಮಗ್ನರಾಗಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಶಿವಾಜಿಯನ್ನು ನಿರ್ಲಕ್ಷಿಸಿರ್ತಾರೆ. ಆಗ ಶಿವಾಜಿ ಏನ್ ಮಾಡ್ತಾನೆ, ಈ ಒಂದು ಬಿಜಾಪುರ ಸುಲ್ತಾನರ ಅಧೀನದಲ್ಲಿದ್ದಂತಹ ಒಂದು ಪ್ರದೇಶಗಳನ್ನ ಬಿಜಾಪುರ ಸುಲ್ತಾನರು
ಬಿಜಾಪುರ ಸುಲ್ತಾನ ಅನಾರೋಗ್ಯಕ್ಕೆ ತುತ್ತಾದ ಸಂದರ್ಭದಲ್ಲಿ ಇದೇ ಸಂದರ್ಭವನ್ನು ಬಳಸಿಕೊಂಡು ಈ ಒಂದು ಶಿವಾಜಿ ಈ ಪುರಂದರ ಪ್ರದೇಶಗಳನ್ನ, ತೋರಣದುರ್ಗ, ರಾಯದುರ್ಗ ಕೋಟೆಗಳನ್ನ ವಶಪಡಿಸಿಕೊಂಡಾಗ ಆಗ ಬಿಜಾಪುರ ಸುಲ್ತಾನ ಈ ಒಂದು ಶಿವಾಜಿ ಇಷ್ಟೆಲ್ಲ ಕಾರ್ಯಚಟುವಟಿಕೆಯನ್ನು ಮಾಡಿ ತನ್ನ ಸಾಮ್ರಾಜ್ಯ ವಿಸ್ತರಿಸ್ತಾ ಇದ್ದಾನೆ ಎಂಬ ಒಂದು ವಿಷಯವನ್ನು ಮನಗೊಂಡು ಆತನ ಮೇಲೆ ಕೋಪಗೊಂಡು ತನ್ನ ಆ ತಂದೆ, ಶಿವಾಜಿಯ ತಂದೆಯಾದಂಥ ಶಾಜಿ ಭೋಸ್ಲೆಯನ್ನ ಸೆರೆಮನೆಯಲ್ಲಿ ಬಂಧಿಸ್ತಾನೆ. ಈ ವಿಷಯವನ್ನು ತಿಳಿದಂತಹ ಶಿವಾಜಿ ಏನ್ ಮಾಡ್ತಾನೆ, ಆ ಬಿಜಾಪುರ ಸುಲ್ತಾನರಿಗೆ ಒಂದು ಮಾಹಿತಿಯನ್ನ ತಿಳಿಸ್ತಾನೆ. ಏನಪ್ಪಾ ಅಂದ್ರೆ, ನನ್ನ ತಂದೆಯಾದಂಥ ಶಾಜಿ ಭೋಸ್ಲೆಯನ್ನ ಬಂಧನದಿಂದ ವಿಮುಕ್ತಿ ಮಾಡಬೇಕು. ಒಂದ್ ವೇಳೆ ನೀನು ವಿಮುಕ್ತಿ ಮಾಡದಿದ್ದರೆ ನಾನು ನನ್ನ ಅಧೀನದಲ್ಲಿರುವಂತಹ ಎಲ್ಲ ಪ್ರದೇಶಗಳನ್ನ, ಕೋಟೆಗಳನ್ನ ಸಮೇತವಾಗಿ ನಾನು ಮೊಘಲ್ ಸಾಮ್ರಾಟನಿಗೆ ಅಧೀನನಾಗ್ತೀನಿ ಅಂತೇಳಿ ಹೇಳ್ತಾನೆ. ಈಗ ಅತಿ ಜಾಗರೂಕತೆಯಿಂದ, ತಾಳ್ಮೆಯಿಂದ ಈ ಒಂದು, ಆಮೇಲೆ ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಮುಂದೆ ನಾನು ಒಂದು ಆಕ್ರಮಣವನ್ನ, ದಂಡಯಾತ್ರೆ ಮಾಡಲ್ಲ ಅಂತ ಒಂದು ಆಶ್ವಾಸನೆ ನೀಡ್ತಾನೆ. ಆ ಆಶ್ವಾಸನೆ ನೀಡಿದ ನಂತರ ಈ ಒಂದು ಬಿಜಾಪುರ ಸುಲ್ತಾನ ಏನ್ ಮಾಡ್ತಾನೆ, ಈ ಶಾಜಿ ಭೋಸ್ಲೆನ ಸೆರೆಮನೆಯಿಂದ ಬಿಡುಗಡೆಗೊಳಿಸ್ತಾನೆ. ಇಲ್ಲೂ ಸಹ ಶಿವಾಜಿ ಈ ಒಂದು ಅನೇಕ ಪ್ರದೇಶಗಳನ್ನ ವಶಪಡಿಸಿಕೊಳ್ಳಲು ಯಶಸ್ವಿಯಾಗ್ತಾನೆ. ನೆಕ್ಸ್ಟ್ ಎರಡನೇ ದಂಡಯಾತ್ರೆ ಅಂತಂದ್ರೆ ಅದು ಮೊಘಲ್ ಸಾಮ್ರಾಟ ಔರಂಗಜೇಬನ ಮೇಲಿನ ಒಂದು ದಂಡಯಾತ್ರೆ. ಔರಂಗಜೇಬ್ ಈ ಒಂದು ದಕ್ಷಿಣ ಭಾಗದಲ್ಲಿದ್ದಂತಹ ಶಾಹಿ ಮನೆತನ ಮತ್ತು ಮರಾಠ ಸಾಮ್ರಾಜ್ಯವನ್ನ ಸೋಲಿಸಬೇಕು, ದಕ್ಷಿಣ ಭಾಗದಲ್ಲಿ ತನ್ನ ಸಾಮ್ರಾಜ್ಯ ವಿಸ್ತರಿಸಬೇಕು ಅಂತೇಳಿ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದವನು ಯಾರು? ಔರಂಗಜೇಬ್. ಈ ದಕ್ಷಿಣ ಭಾಗದಲ್ಲಿದ್ದ ಪ್ರಬಲ ಪ್ರತಿಸ್ಪರ್ಧಿ ಅಂತಂದ್ರೆ ಶಿವಾಜಿಯನ್ನ ನಾವು ಸೋಲಿಸ್ಬಿಟ್ಟು ಸುಲಭವಾಗಿ ದಕ್ಷಿಣ ಭಾರತ ಏನಾಗುತ್ತೆ, ನಮ್ಮ ಕೈ ಸೇರುತ್ತೆ ಅಂತೇಳಿ ಆ ಶಿವಾಜಿಯನ್ನು ಸೋಲಿಸಬೇಕು ಅಂತೇಳಿ ಆ ಮರಾಠ ಸಾಮ್ರಾಜ್ಯ ಸ್ಥಾಪಕನೇ ಶಿವಾಜಿ. ಆ ಶಿವಾಜಿಯನ್ನು ಸೋಲಿಸಬೇಕು ಅಂತ ಈ ಒಂದು ಶೈಸ್ತಾ ಖಾನ್ ಮತ್ತು ಜೈಸಿಂಗ್ನನ್ನ ಕಳಿಸ್ತಾನೆ. ಆ ಶೈಸ್ತಾ ಖಾನ್ ಮತ್ತು ಜೈಸಿಂಗ್ ಶಿವಾಜಿನ ಸೋಲಿಸಲು ದಕ್ಷಿಣ ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಆ ಜೈಸಿಂಗ್ ಪ್ರಾರಂಭದಲ್ಲಿ ಶಿವಾಜಿಯ ಮೇಲೆ ಯುದ್ಧವನ್ನು ಮಾಡಿ ಶಿವಾಜಿಯನ್ನು ಸೋಲಿಸಿ ಪುರಂದರಾಂಗಣದಲ್ಲಿ ಒಂದು ಒಪ್ಪಂದವನ್ನ ಮಾಡ್ಕೊಂತಾನೆ. ಯಾರ ಜೊತೆ? ಶಿವಾಜಿಯ ಜೊತೆ ಜೈಸಿಂಗ್ ಪುರಂದರಗಢದಲ್ಲಿ ಒಪ್ಪಂದವನ್ನು ಮಾಡಿಕೊಂಡು ಆ ಒಪ್ಪಂದದ ಪ್ರಕಾರ ಶಿವಾಜಿ 23 ದುರ್ಗಗಳನ್ನ ಮತ್ತು ವಾರ್ಷಿಕವಾಗಿ 16 ಲಕ್ಷ ಹಣ ಬರುವಂತಹ ಪ್ರದೇಶವನ್ನ ಈ ಒಂದು ಔರಂಗಜೇಬನಿಗೆ ಬಿಟ್ಕೊಡ್ತೀನಿ ಅಂತೇಳಿ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಮೊಘಲ್ ಸಾಮ್ರಾಟರೊಂದಿಗೆ ಯಾವಾಗಲೂ ಸಹ ನಿಷ್ಠೆಯಿಂದ ಇರಬೇಕು, ಅವ್ರ ಮೇಲೆ ಯಾವುದೇ ಆಕ್ರಮಣವನ್ನ, ದಂಡಯಾತ್ರೆಯನ್ನ ಮಾಡಬಾರ್ದು ಅಂತೇಳಿ ಆ ಒಂದು ಮಾತನ್ನು ಸಹ ತಿಳಿಸ್ತಾರೆ. ಇವೆಲ್ಲ ವಿಷಯಗಳ ನಂತರವಾಗಿ ಶಿವಾಜಿ ಏನ್ ಮಾಡ್ತಾನೆ, ತನ್ನ ಪುತ್ರನಾದ ಸಂಭಾಜಿಗೆ 5,000 ಅಶ್ವದಳದೊಂದಿಗೆ ದೆಹಲಿಗೆ ಕಳಿಸ್ಕೊಡ್ತಾನೆ. ದೆಹಲಿಗೆ ಕಳಿಸ್ಕೊಟ್ಟಾಗ ಆಗ ಈ ಒಂದು ಶಿವಾಜಿ ಈ ಒಂದು ಆಗ್ರಹಕ್ಕೆ ಬರಬೇಕು, ಅಂದ್ರೆ ಈ ಒಂದು ಕೈ ಜೋಡಿಸಬಾರ್ದು, ಅಂದ್ರೆ ಯಾವುದೇ ಒಂದು ದಕ್ಷಿಣ ಭಾಗದಲ್ಲಿದ್ದಂತಹ ಶಾಹಿ ರಾಜ್ಯಗಳೊಂದಿಗೆ ಕೈ ಜೋಡಿಸಬಾರ್ದು ನೀವು ಅಂತೇಳಿ ಶಿವಾಜಿಗೆ ತಿಳಿಸ್ತಾರೆ. ಆಗ್ರಹಕ್ಕೆ ಬರಲು ಜೈಸಿಂಗ್ ತಿಳಿಸ್ತಾನೆ. ನಂತರ ಔರಂಗಜೇಬ್ ಏನ್ ಮಾಡ್ತಾನೆ, ತನ್ನ ದರ್ಬಾರ್ನಲ್ಲಿ ಆ ಒಂದು ಶಿವಾಜಿಯನಿಗೆ ಸೂಕ್ತ ಗೌರವವನ್ನ ಕೊಡದೆ, ಸ್ಥಾನಮಾನವನ್ನು ಕೊಡದೆ ಆತನನ್ನ ಅವಮಾನಗೊಳಿಸ್ತಾನೆ. ಈ ಅವಮಾನಕ್ಕೆ ಒಳಗಾದಂತ ಶಿವಾಜಿ ಏನ್ ಮಾಡ್ತಾನೆ, ಅವನನ್ನ ಪ್ರತಿಭಟಿಸ್ತಾ ಅಂತೇಳಿ ಮತ್ತೆ ಶಿವಾಜಿ ಏನ್ ಮಾಡ್ತಾನೆ, ಸೆರೆಮನೆಯಲ್ಲಿ ಬಂಧಿಸ್ತಾನೆ. ಆಗ ಶಿವಾಜಿ ತನ್ನ ಪುತ್ರನೊಂದಿಗೆ ಮಿಠಾಯಿ ಡಬ್ಬದಲ್ಲಿ ಕುಳಿತುಕೊಂಡು ಅವನು ಪರಾರಿಯಾದ ಅಥವಾ ಅವನು ತಪ್ಪಿಸ್ಕೊಳ್ತಾನೆ. ಅಲ್ಲಿಂದ ಸೆರೆಮನೆಯಿಂದ ಹೊರಗೆ ಬಂದು ನಾನು ಹೇಗಾದ್ರೂ ಮಾಡಿ ಮೊಘಲರ ಮೇಲೆ, ಔರಂಗಜೇಬನ ಮೇಲೆ ಒಂದು ನಾನು ಸೇಡನ್ನು ತೀರಿಸ್ಕೊಳ್ಬೇಕು, ನಾನು ಕಳೆದುಕೊಂಡಂತಹ ಪ್ರದೇಶಗಳನ್ನ, ಕೋಟೆಗಳನ್ನ ಪುನಃ ಪಡಿಬೇಕು, ತನ್ನ ಸಾಮ್ರಾಜ್ಯ ವಿಸ್ತರಿಸಬೇಕು ಅಂತೇಳಿ ಈ ಶಿವಾಜಿ ಏನ್ ಮಾಡ್ತಾನೆ, ಒಂದು ಉತ್ತಮವಾದಂತಹ ಒಂದು ಸೈನ್ಯವನ್ನ ಸಂಘಟಿಸ್ತಾನೆ. ಸೈನಿಕರಿಗೆ ತರಬೇತಿಯನ್ನು ನೀಡಿ ಅತ್ಯುತ್ತಮವಾದ ರೀತಿಯಲ್ಲಿ ಸುಸಜ್ಜಿತವಾದಂತಹ ಒಂದು ಸೈನ್ಯವನ್ನ ಶಿವಾಜಿ ಸಂಘಟಿಸಿದ ನಂತರ ಈ ಒಂದು ಶಾಹಿ ರಾಜ್ಯಗಳಿಂದ ಮತ್ತು ಮೊಘಲರಿಂದ 2 ರೀತಿಯ ತೆರಿಗೆಗಳನ್ನ ಸಂಗ್ರಹಿಸ್ತಾನೆ. ಆ 2 ರೀತಿಯ ತೆರಿಗೆಗಳು ಅಂತಂದ್ರೆ ಒಂದು ಚೌತ್, ಎರಡನೇದು ಸರ್ದೇಶ್ ಮುಖಿ ಅಂತ. ಒಂದು ಚೌತ್, ಎರಡನೇದು ಸರ್ದೇಶ್ ಮುಖಿ ಅಂತ. ಚೌತ್ ಅಂತಂದ್ರೆ ಭೂ ಕಂದಾಯದ 1/4 ಭಾಗ ಅಂತ, 1/4 ಭಾಗ. ಸರ್ದೇಶ್ ಮುಖಿ ಅಂದ್ರೆ 1/10 ಭಾಗ, 1/10 ಭಾಗ. ಈ 2 ರೀತಿಯ ತೆರಿಗೆಗಳನ್ನ ಸಂಗ್ರಹಿಸ್ತಾರೆ.
ಹೀಗೆ ಶಿವಾಜಿ ಒಂದು ದಂಡಯಾತ್ರೆಗಳಲ್ಲಿ ಯಶಸ್ಸನ್ನ ಗಳಿಸಿ ಮರಾಠ ಸಾಮ್ರಾಜ್ಯವನ್ನ ವಿಸ್ತರಿಸಿ ಅದಕ್ಕೆ ಯಶಸ್ಸನ್ನ ಗಳಿಸ್ತಾನೆ. ಆಗ ಶಿವಾಜಿಗೆ 1674ರಲ್ಲಿ ಸಾಮಾನ್ಯ ಶಕ 1674ರಲ್ಲಿ ಶಿವಾಜಿಗೆ ರಾಯಗಢದಲ್ಲಿ ಪಟ್ಟಾಭಿಷೇಕ ಮಾಡಿ 1674 ರಾಯಗಢದಲ್ಲಿ ಪಟ್ಟಾಭಿಷೇಕವನ್ನ ನೆರವೇರಿಸಿ ಛತ್ರಪತಿ ಶಿವಾಜಿ ಎಂಬ ಬಿರುದನ್ನು ನೀಡಿ ಅವನ ಗೌರವಿಸಲಾಗುತ್ತೆ. ಅಂದಿನಿಂದ ಶಿವಾಜಿಗೆ ಛತ್ರಪತಿ ಶಿವಾಜಿ ಅಂತೇಳಿ ಕರೆಯಲಾಗುತ್ತೆ. ಛತ್ರಪತಿ ಶಿವಾಜಿ. ವಿದ್ಯಾರ್ಥಿ, ನಿಮಗೆ ಇಲ್ಲಿ 3 ಮಾರ್ಕ್ಸ್ ಕೇಳುವಂತ ಪ್ರಶ್ನೆ ಅಂತಂದ್ರೆ ಶಿವಾಜಿಯ ಕಾರ್ಯ ಸಾಧನೆ ಅಥವಾ ದಂಡಯಾತ್ರೆಯನ್ನ ವಿವರಿಸಿ ಅಂದಾಗ ಅಲ್ಲಿ ಒಂದು ಬಿಜಾಪುರ ಸುಲ್ತಾನನಿಂದ ವಶಪಡಿಸಿಕೊಂಡ ಪ್ರದೇಶಗಳು, ಕೋಟೆಗಳು, ನೆಕ್ಸ್ಟ್ ಈ ಒಂದು ಶೈಸಾಕ ಮತ್ತು ಜೈಸಿಂಗನನ್ನ ಔರಂಗಜೇಬ್ ಕಳಿಸಿದಾಗ ಅಲ್ಲಿ ನಡೆದಂತಹ ಒಂದು ಯುದ್ಧದ ಬಗ್ಗೆ, ಒಂದು ಒಪ್ಪಂದದ ಬಗ್ಗೆ, ಪುರಂದರಗಢದಲ್ಲಿ ನಡೆದಂತಹ ಒಪ್ಪಂದದ ಬಗ್ಗೆ ನೀವು ಬರೆಯಬೇಕು. ನೆಕ್ಸ್ಟ್ 1 ಮಾರ್ಕ್ಸ್ಗೆ ಕೇಳೋದಾದ್ರೆ ಶಿವಾಜಿಗೆ ಪಟ್ಟಾಭಿಷೇಕ ನಡೆದ ಸ್ಥಳ ರಾಯಗಢ. ಎಷ್ಟರಲ್ಲಿ ಪಟ್ಟಾಭಿಷೇಕ ಆಯಿತು ಅಂದ್ರೆ 1674 ಸಾಮಾನ್ಯ ಶಕ 1674ರಲ್ಲಿ ಪಟ್ಟಾಭಿಷೇಕ ಆಗುತ್ತೆ. ಅಂದಿನಿಂದ ಆಗ ಶಿವಾಜಿಗೆ ನೀಡಿದಂತಹ ಬಿರುದು ಛತ್ರಪತಿ ಅಂತ ಬಿರುದು ನೀಡಲಾಗುತ್ತೆ. ಅಂದಿನಿಂದ ಶಿವಾಜಿಯನ್ನ ಛತ್ರಪತಿ ಶಿವಾಜಿ ಅಂತೇಳಿ ನಾವು ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ನಾವು ಶಿವಾಜಿಯ ಬಾಲ್ಯ ಜೀವನದ ಬಗ್ಗೆ, ಶಿವಾಜಿ ಮರಾಠ ಸಾಮ್ರಾಜ್ಯ ಸ್ಥಾಪನೆ ಹಿನ್ನೆಲೆಯ ಬಗ್ಗೆ ಮತ್ತು ಶಿವಾಜಿ ಕಾರ್ಯ ಸಾಧನೆ ದಂಡಯಾತ್ರೆಯ ಬಗ್ಗೆ ನಾವು ತಿಳ್ಕೊಂಡು ನೆಕ್ಸ್ಟ್ ನಾವು ಶಿವಾಜಿ ಆಡಳಿತ ವ್ಯವಸ್ಥೆ, ಶಿವಾಜಿ ಕಂದಾಯ ವ್ಯವಸ್ಥೆ, ಆಡಳಿತ ವ್ಯವಸ್ಥೆಯಲ್ಲಿ ಶಿವಾಜಿ ಜಾರಿಗೆ ತಂದಂತಹ ಸುಧಾರಣೆಗಳು, ಕಂದಾಯ ವ್ಯವಸ್ಥೆಯಲ್ಲಿ ಜಾರಿಗೆ ತಂದಂತಹ ಸುಧಾರಣೆಗಳು, ನ್ಯಾಯಾಂಗ ಪದ್ಧತಿ, ಸೈನ್ಯ ವ್ಯವಸ್ಥೆ, ಈ ಅಂಶಗಳ ಬಗ್ಗೆ ನಾವು ನೆಕ್ಸ್ಟ್ ಈಗ ತಿಳ್ಕೊಳ್ಳೋಣ. ದಂಡಯಾತ್ರೆಯ ಬಗ್ಗೆ ಮತ್ತು ಶಿವಾಜಿ ಮರಾಠ ಸಾಮ್ರಾಜ್ಯ ಸ್ಥಾಪನೆ ಹಿನ್ನೆಲೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಶಿವಾಜಿ ಮಹಾನ್ ಉತ್ತಮವಾದಂತಹ ಒಬ್ಬ ದಂಡಯಾತ್ರೆಯಲ್ಲಿ ಯಶಸ್ಸನ್ನ ಗಳಿಸ್ತಾನೆ ಹಾಗೂ ಉತ್ತಮವಾದಂತಹ ದಿಗ್ವಿಜಯಿ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಶಿವಾಜಿ ಉತ್ತಮ ಆಡಳಿತಗಾರ, ದಕ್ಷ ಆಡಳಿತಗಾರ. ತನ್ನ ಒಂದು ಸಾಮ್ರಾಜ್ಯದಲ್ಲಿ ಉತ್ತಮವಾದ ಒಂದು ಆಡಳಿತ ವ್ಯವಸ್ಥೆಯನ್ನ ರೂಪಿಸಿ ಜಾರಿಗೆ ತಂದಿರ್ತಾನೆ. ಆಡಳಿತ ವ್ಯವಸ್ಥೆಯನ್ನ, ಉತ್ತಮವಾದಂತಹ ಆಡಳಿತ ವ್ಯವಸ್ಥೆಯನ್ನ ಸಂಘಟಿಸಿದ್ದ. ತನ್ನ ಆಡಳಿತದ ಅನುಕೂಲಕ್ಕಾಗಿ ತನ್ನ ಒಂದು ರಾಜ್ಯವನ್ನ ಅನೇಕ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿದ. ಆಡಳಿತದ ಉತ್ತಮವಾಗಿ, ದಕ್ಷವಾಗಿ ಆಡಳಿತ ನಡೆಸಬೇಕೆಂಬ ಉದ್ದೇಶದಿಂದ ಶಿವಾಜಿ ಈ ಒಂದು ಆಡಳಿತ ಅನೇಕ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿದ್ದ. ಅಂತ ಪ್ರಾಂತ್ಯಗಳನ್ನ ಸ್ವರಾಜ್ಯ ಮತ್ತು ಮೊಘಲರ ರಾಜ್ಯ ಅಂತ ಕರೀತಿದ್ರು. ಅಂತ ಪ್ರಾಂತ್ಯಗಳನ್ನ ಕರೀತಿದ್ರು ಸ್ವರಾಜ್ಯ ಮತ್ತು ಮೊಘಲರ ರಾಜ್ಯ ಅಂತ ಕರೀತಾ ಇದ್ರು. ಶಿವಾಜಿ ಆಡಳಿತ ವ್ಯವಸ್ಥೆಯಲ್ಲಿ ಅವರ ಆಡಳಿತ ಭಾಷೆ ಮರಾಠಿ ಭಾಷೆ. ಮರಾಠಿ ಭಾಷೆ ಅವರ ಆಡಳಿತ ಭಾಷೆ ಆಗಿರುತ್ತೆ. ಸರ್ಕಾರದ ಮುಖ್ಯಸ್ಥನಾಗಿದ್ದಂತಹ ದೊರೆಗೆ, ಸರ್ಕಾರದ ಸಂಪೂರ್ಣವಾದಂತಹ ಮುಖ್ಯಸ್ಥ ದೊರೆ ಅಥವಾ ರಾಜ ಆಡಳಿತದ ಎಲ್ಲ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿರ್ತಾನೆ. ಅವನಿಗೆ ಆಡಳಿತಕ್ಕೆ ಸಂಬಂಧಪಟ್ಟಂತೆ ನೆರವು ಅಥವಾ ಸಹಕಾರ ನೀಡಲು ಅಷ್ಟಪ್ರಧಾನರೆಂಬ ಮಂತ್ರಿಗಳಿದ್ರು. ಅಷ್ಟಪ್ರಧಾನರೆಂಬ ಮಂತ್ರಿಗಳಿರ್ತಾರೆ. ಜೊತೆಗೆ ಅವರಿಗೆ ಸಹಾಯಕ್ಕಾಗಿ ಇತರೆ ಅಧಿಕಾರಿಗಳು ಸಹ ಇದ್ರು. ಶಿವಾಜಿಯ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ನಾವು ಪ್ರಾಂತ, ಜಿಲ್ಲೆ, ಗ್ರಾಮ ಇವು ಆಡಳಿತದ ಘಟಕಗಳಾಗಿತ್ತು. ಆಡಳಿತದ ಘಟಕಗಳು ಅಂತಂದ್ರೆ ಪ್ರಾಂತ, ಜಿಲ್ಲೆ ಮತ್ತು ಗ್ರಾಮ. ಪ್ರಾಂತ, ಜಿಲ್ಲೆ ಮತ್ತು ಗ್ರಾಮ ಇವು ಆಡಳಿತದ ಘಟಕಗಳಾಗಿರ್ತವೆ. ಆ ಸರ್ಕಾರದ ಮುಖ್ಯಸ್ಥನಾಗಿದ್ದಂತಹ ರಾಜನಿಗೆ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಒಂದು ನೆರವು ಅಥವಾ ಸಹಕಾರ ನೀಡಲು ಅಷ್ಟಪ್ರಧಾನರೆಂಬ ಮಂತ್ರಿಗಳಿದ್ದರು. ಆ ಅಷ್ಟಪ್ರಧಾನರೆಂಬ ಮಂತ್ರಿಗಳಿಗೂ ಸಹ ಒಂದು ಇತರ ಸಹಾಯಕ್ಕಾಗಿ ಅಧಿಕಾರಿ ವರ್ಗವೂ ಸಹ ಇತ್ತು. ನೆಕ್ಸ್ಟ್ ಈ ಒಂದು ಶಿವಾಜಿಯ ಆಡಳಿತ ವ್ಯವಸ್ಥೆಯಲ್ಲಿ ಮತ್ತು ಪ್ರಮುಖವಾಗಿ ಕಂದಾಯ ವ್ಯವಸ್ಥೆಯು ಸಹ ಈ ಅತ್ಯುತ್ತಮವಾದಂತಹ ಒಂದು ಕಂದಾಯ ವ್ಯವಸ್ಥೆಯನ್ನು ಸಹ ಜಾರಿಗೆ ತಂದಿದೆ. ಶಿವಾಜಿ ಈ ಒಂದು ಕಂದಾಯ ಪದ್ಧತಿ ರೈತರಿಗೆ ಅನುಕೂಲವಾಗಬೇಕು ಅಂತೇಳಿ ಅವರ ಪರವಾಗಿ ಕಂದಾಯ ವ್ಯವಸ್ಥೆಯನ್ನು ಜಾರಿಗೆ ತಂದಿರ್ತಾನೆ. ಈ ತನ್ನ ಆಡಳಿತ ವ್ಯವಸ್ಥೆಯಲ್ಲಿ ಶಿವಾಜಿ ಜಾಗೀರುದಾರಿ ಎಂಬ ಒಂದು ಕಂದಾಯ ಪದ್ಧತಿಯನ್ನ ರದ್ದುಪಡಿಸ್ತಾನೆ. ಇವತ್ತಂತ ಒಂದು ಬಹಳ ಪ್ರಮುಖವಾದ ಸುಧಾರಣೆ. ಇದು ರೈತರಿಗೆ ಬಹಳ ಅನುಕೂಲಕರವಾಗತ್ತೆ.
ಏನು ಜಾಗೀರುದಾರಿ ಪದ್ಧತಿಯನ್ನ ರದ್ದುಪಡಿಸ್ತಾರ, ಇದರಿಂದ ಅನೇಕ ರೈತರಿಗೆ, ಸಾಕಷ್ಟು ರೈತರಿಗೆ ಇದು ತುಂಬಾ ಪ್ರಯೋಜನ ಅಥವಾ ಅನುಕೂಲವಾಗುತ್ತೆ. ನಂತರ ಶಿವಾಜಿ ಕಂದಾಯವನ್ನ ಹಣದ ಅಥವಾ ವಸ್ತು ರೂಪದಲ್ಲಾದ್ರೂ ಸಹ ನೀಡಬಹುದು ಅಂತ ತಿಳಿಸ್ತಾನೆ. ಇಲ್ಲಿ 2 ರೀತಿಯ ತೆರಿಗೆಯನ್ನ ಸಂಗ್ರಹಿಸಲಾಗಿದೆ, ಒಂದು ಚೌತ್ ಮತ್ತು ಸರ್ದೇಶ್ಮುಖಿ ಅಂತ 2 ರೀತಿಯ ತೆರಿಗೆಗಳನ್ನ ಇಲ್ಲಿ ಭೂಕಂದಾಯದ ಬಹಳ ಪ್ರಮುಖವಾದಂತಹ ಭೂಕಂದಾಯಗಳಿದ್ದು ಶಿವಾಜಿ ಆಡಳಿತ ವ್ಯವಸ್ಥೆಯಲ್ಲಿ ಆ 2 ಭೂಕಂದಾಯಗಳು ಯಾವ್ಯಾವಪ್ಪ ಅಂದ್ರೆ ಒಂದು ಚೌತ್, ಎರಡನೇದು ಸರ್ದೇಶ್ಮುಖಿ ಅಂತ. ಕಂದಾಯವನ್ನು ಸಲ್ಲಿಸುವವರು ಯಾವ ವಸ್ತು ರೂಪದಲ್ಲಾದ್ರೂ ಕಂದಾಯವನ್ನು ಸಲ್ಲಿಸಬಹುದು ಅಥವಾ ಹಣದ ರೂಪದಲ್ಲಾದ್ರೂ ಸಹ ಕಂದಾಯವನ್ನ ಸಲ್ಲಿಸಬಹುದಾಗಿತ್ತು. ನೆಕ್ಸ್ಟ್ ನ್ಯಾಯಾಂಗ ವ್ಯವಸ್ಥೆಗೆ ಬಂದಂತ ಸಂದರ್ಭದಲ್ಲಿ ಶಿವಾಜಿ ಆಡಳಿತದಲ್ಲಿ ಪರಂಪರಾನುಗತವಾದಂತಹ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನೇ ಅವನು ಜಾರಿಗೆ ತಂದಿರ್ತಾನೆ. ಪರಂಪರಾನುಗತವಾದಂತಹ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ದು ಗ್ರಾಮ ಪಂಚಾಯಿತಿಗಳು, ಗ್ರಾಮಗಳಲ್ಲಿ ಪಂಚಾಯಿತಿಗಳು ನ್ಯಾಯದಾನವನ್ನ ನೀಡ್ತಾ ಇವೆ. ಗ್ರಾಮಗಳಲ್ಲಿ ಎಲ್ಲೇ ಏನಾದರೂ ಸಹ ಒಂದು ಅಹಿತಕರವಾದ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಆ ಗ್ರಾಮಗಳಲ್ಲಿರುವಂತಹ ಪಂಚಾಯಿತಿಗಳು ಏನ್ ಮಾಡ್ತಾ ಇದ್ದು ನ್ಯಾಯದಾನವನ್ನ, ನ್ಯಾಯ ತೀರ್ಮಾನವನ್ನ ಅವ್ರು ನೀಡ್ತಾ ಇರ್ತಾರೆ. ಈ ಬ್ರಾಹ್ಮಣ ನ್ಯಾಯಾಧೀಶರುಗಳು ಸ್ಮೃತಿಗಳ ಆಧಾರದ ಮೇಲೆ ನ್ಯಾಯ ನಿರ್ಣಯವನ್ನ ನೀಡ್ತಾ ಇರ್ತಾರೆ. ಬ್ರಾಹ್ಮಣ ನ್ಯಾಯಾಧೀಶರು ಸಹ ಇವರು ಆಡಳಿತ ವ್ಯವಸ್ಥೆಯಲ್ಲಿದ್ದು ಆ ಬ್ರಾಹ್ಮಣ ನ್ಯಾಯಾಧೀಶರು ಸ್ಮೃತಿಗಳ ಆಧಾರದ ಮೇಲೆ ನ್ಯಾಯ ತೀರ್ಮಾನವನ್ನು ಅವರು ನೀಡ್ತಾ ಇರ್ತಾರೆ. ಹೀಗೆ ಕಂದಾಯ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಉತ್ತಮವಾದಂತಹ ಒಂದು ಆಡಳಿತವನ್ನ, ಉತ್ತಮವಾದ ಸುಧಾರಣೆಗಳನ್ನ ಶಿವಾಜಿ ಜಾರಿಗೆ ತಂದ ನಂತರವಾಗಿ ಒಂದು ಸೈನ್ಯವನ್ನು ಸಹ, ಉತ್ತಮವಾದಂತಹ ಸೈನ್ಯವನ್ನ ಸಂಘಟಿಸಿರ್ತಾನೆ. ಶಿವಾಜಿಯ ಒಂದು ಸೈನ್ಯದಲ್ಲಿ ಕಾದಳ, ಗಜದಳ, ಫಿರಂಗಿ ದಳ ಮತ್ತು ಇವೆಲ್ಲ ಶಿವಾಜಿಯ ಸೈನ್ಯ ಒಳಗೊಂಡಿತ್ತು. ಫಿರಂಗಿ ದಳ, ಗಜದಳ, ಅಶ್ವದಳವನ್ನ ಶಿವಾಜಿ ಸೈನ್ಯ ಒಳಗೊಂಡಿತ್ತು. ಇವರು ರಾಯಗಢ, ರಾಜಗಢ, ತೋರಣಗಢ ಮತ್ತು ಪ್ರತಾಪಗಢ ಇವುಗಳಲ್ಲಿ ಸಿಂಹಗಢಗಳಲ್ಲಿ ಪ್ರಮುಖವಾದಂತಹ ಕೋಟೆಗಳಿದ್ದು, ಅಂದ್ರೆ ರಾಯಗಢದಲ್ಲಿ ಕೋಟೆಗಳಿತ್ತು. ರಾಜಗಢ, ತೋರಣಗಢ, ಪ್ರತಾಪಗಢ ಇವುಗಳಲ್ಲಿ ಸಿಂಹಗಢ ಅಂತ ಬರುತ್ತಿನ ಆ ಸಿಂಹಗಢಗಳಲ್ಲೂ ಸಹ ಕೋಟೆಗಳಿದ್ದು ಆ ಕೋಟೆಯ ಮೇಲ್ವಿಚಾರಕ ಹವಾಲ್ದಾರ. ಆ ಎಲ್ಲಾ ಕೋಟೆಗಳ ಒಂದು ಹವಾಲ್ದಾರ ಕೋಟೆಯ ಮೇಲ್ವಿಚಾರಕನಾಗಿರ್ತಾರೆ. ಈ ಏನು ರಾಯಗಢ, ರಾಜಗಢ, ತೋರಣಗಢ, ಪ್ರತಾಪಗಢ ಮತ್ತು ಸಿಂಹಗಢಗಳಲ್ಲಿ ಕೋಟೆಗಳಿದ್ದು ಅವೆಲ್ಲಾ ಕೋಟೆಗಳ ಮೇಲ್ವಿಚಾರಕರು ಅಂತಂದ್ರೆ ಹವಾಲ್ದಾರರು. ನಂತರ ಸೈನ್ಯದಲ್ಲಿ ಅನೇಕವಾದಂತಹ ಚಿಕ್ಕ ಘಟಕಗಳಿದ್ದವು. ಗೆರಿಲ್ಲಾ ಯುದ್ಧ ತಂತ್ರಗಾರಿಕೆಯಲ್ಲಿ ಉತ್ತಮವಾದಂತಹ ಒಂದು ವಿಶೇಷವಾದಂತಹ ತರಬೇತಿಯನ್ನು ಶಿವಾಜಿ ತನ್ನ ಸೈನಿಕರಿಗೆ ನೀಡ್ತಿದ್ದನು. ಅಂದ್ರೆ ಗೆರಿಲ್ಲಾ ಯುದ್ಧ ತಂತ್ರಗಾರಿಕೆಯಲ್ಲಿ ಶಿವಾಜಿ ಸೈನಿಕರಿಗೆ ವಿಶೇಷವಾದಂತಹ ತರಬೇತಿಯನ್ನ ಶಿವಾಜಿ ಸೈನಿಕರು ಪಡೆದಿದ್ರು. ಗೆರಿಲ್ಲಾ ಯುದ್ಧ ತಂತ್ರಗಾರಿಕೆ ಬಗ್ಗೆ ವಿಶೇಷ ತರಬೇತಿಯನ್ನ ಶಿವಾಜಿ ಸೈನಿಕರು ಪಡೆದಿರ್ತಾರೆ. ಇದು ಶಿವಾಜಿಯ ಆಡಳಿತ ವ್ಯವಸ್ಥೆ. ಮಕ್ಕಳ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಶಿವಾಜಿ ಆಡಳಿತ ವ್ಯವಸ್ಥೆಯನ್ನು ವಿವರಿಸಿ. ಶಿವಾಜಿ ಆಡಳಿತ ವ್ಯವಸ್ಥೆಯನ್ನ ವಿವರಿಸಿ ಅಂತ 3 ಮಾರ್ಕ್ಸ್ ಬರಿಬೇಕು. ಶಿವಾಜಿ ಉತ್ತಮವಾದಂತಹ ಆಡಳಿತ ವ್ಯವಸ್ಥೆಯನ್ನು ಸಂಘಟಿಸಿದ್ದನು. ಆಡಳಿತದ ಅನುಕೂಲಕ್ಕಾಗಿ ಒಂದು ಸಾಮ್ರಾಜ್ಯವನ್ನ ಅನೇಕ ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು. ಅವುಗಳನ್ನು 2 ಹೆಸರಿಂದ ಕರೆಯಲಾಗ್ತಿತ್ತು, ಒಂದು ಸ್ವರಾಜ್ಯ ಮತ್ತು ಇನ್ನೊಂದು ಮೊಘಲರ ರಾಜ್ಯಗಳೆಂದು. ಶಿವಾಜಿ ಆಡಳಿತ ವ್ಯವಸ್ಥೆಯಲ್ಲಿ ಮರಾಠಿ ಭಾಷೆ ಅವರ ಆಡಳಿತ ಭಾಷೆಯಾಗಿತ್ತು. ಸರ್ಕಾರದ ಮುಖ್ಯಸ್ಥನಾದಂತಹ ದೊರೆಗೆ ಆಡಳಿತದಲ್ಲಿ ಸಹಕಾರ ನೀಡಲು ಅಷ್ಟಪ್ರಧಾನರೆಂಬ ಮಂತ್ರಿಗಳಿದ್ದರು. ಇವರಿಗೆ ಆಡಳಿತದಲ್ಲಿ ನೆರವು ನೀಡಲು ಇತರ ಸಹಾಯಕ ಅಧಿಕಾರಿಗಳು ಸಹ ಇದ್ದರು. ಶಿವಾಜಿ ಆಡಳಿತ ವ್ಯವಸ್ಥೆಯ ಬಹಳ ಪ್ರಮುಖವಾದಂತಹ ಘಟಕಗಳು ಅಂದ್ರೆ ಪ್ರಾಂತ, ಗ್ರಾಮ ಮತ್ತು ಜಿಲ್ಲೆ. ನೆಕ್ಸ್ಟ್ ಕಂದಾಯ ವ್ಯವಸ್ಥೆ. ಶಿವಾಜಿ ರೂಪಿಸಿದಂತಹ ಕಂದಾಯ ವ್ಯವಸ್ಥೆ ರೈತರಿಗೆ ಅನುಕೂಲಕರವಾದಂತಹ ಕಂದಾಯ ವ್ಯವಸ್ಥೆಯನ್ನ ಶಿವಾಜಿ ರೂಪಿಸಿರ್ತಾನೆ. ಆ ಹಿನ್ನೆಲೆಯಲ್ಲಿ ರೈತರಿಗೆ ಅನುಕೂಲವಾಗಬೇಕೆಂಬ ಉದ್ದೇಶದಿಂದ ಶಿವಾಜಿ ಜಾಗೀರುದಾರಿ ಎಂಬ ಕಂದಾಯ ಪದ್ಧತಿಯನ್ನ ರದ್ದುಪಡಿಸ್ತಾನೆ. ರೈತರು ಕಂದಾಯವನ್ನ ಪಾವತಿಸುವಾಗ ಅವರು ಹಣದ ರೂಪದಲ್ಲಾದರೂ ಅಥವಾ ವಸ್ತುವಿನ ರೂಪದಲ್ಲಾದರೂ ಸಹ ಕಂದಾಯವನ್ನು ಅವರು ಪಾವತಿಸಬಹುದು. ಇಲ್ಲಿ ಭೂ ಕಂದಾಯ ಅಂತಂದ್ರೆ 2 ರೀತಿಯಾದಂತಹ ಭೂ ಕಂದಾಯಗಳಿದ್ದು, ಒಂದು ಚೌತ್ ಮತ್ತು ಎರಡನೇದು ಸರ್ದೇಶ್ಮುಖಿ. ನೆಕ್ಸ್ಟ್ ನ್ಯಾಯಾಂಗ ವ್ಯವಸ್ಥೆ. ಶಿವಾಜಿ ಪರಂಪರಾಗತವಾದಂತಹ ಒಂದು ಆ ನ್ಯಾಯಾಂಗ ವ್ಯವಸ್ಥೆಯನ್ನ ಅವನು ಜಾರಿಗೆ ತಂದಿರ್ತಾನೆ. ಬ್ರಾಹ್ಮಣ ನ್ಯಾಯಾಧೀಶರು ಸ್ಮೃತಿಗಳ ಆಧಾರದ ಮೇಲೆ ನ್ಯಾಯ ತೀರ್ಮಾನವನ್ನು ನೀಡ್ತಾ ಇರ್ತಾರೆ. ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಗಳು ನ್ಯಾಯದಾನವನ್ನ ನೀಡ್ತಾ ಇರ್ತಾರೆ.
ನೆಕ್ಸ್ಟ್ ಸೈನ್ಯ ವ್ಯವಸ್ಥೆ. ಈ ಶಿವಾಜಿ ಒಂದು ಉತ್ತಮವಾದಂತಹ ಸೈನ್ಯ ವ್ಯವಸ್ಥೆನ, ಸುಸಜ್ಜಿತವಾದಂತಹ ಸೈನ್ಯವನ್ನ ಈ ಒಂದು ಶಿವಾಜಿ ಸೈನ್ಯ ಒಳಗೊಂಡಿರುತ್ತೆ. ಈ ಶಿವಾಜಿ ಸೈನ್ಯದಲ್ಲಿ ಗಜದಳ, ಫಿರಂಗಿ ದಳ, ಅಶ್ವದಳವು ಸಹ ಇತ್ತು. ಈ ಒಂದು ಶಿವಾಜಿ ರಾಯಗಢ, ರಾಜಗಢ, ತೋರಣಗಢ, ಪ್ರತಾಪಗಢಗಳಲ್ಲೂ ಸಹ ಮತ್ತು ಸಿಂಹಗಢಗಳಲ್ಲಿ ಕೋಟೆಗಳು ಸಹ ಇದ್ದು, ಆ ಎಲ್ಲಾ ಕೋಟೆಗಳ ಮೇಲ್ವಿಚಾರಕ ಹವಾಲ್ದಾರ. ನಂತರ ಈ ಒಂದು ಶಿವಾಜಿಯ ಸೈನಿಕರು ಈ ಗೆರಿಲ್ಲಾ ಯುದ್ಧ ತಂತ್ರಗಾರಿಕೆಯಲ್ಲಿ ಗೆರಿಲ್ಲಾ ಯುದ್ಧ ತಂತ್ರಗಾರಿಕೆಯಲ್ಲಿ ವಿಶೇಷವಾದ ತರಬೇತಿಯನ್ನ ಅವರು ಪಡೆದಿದ್ರು. ಗೆರಿಲ್ಲಾ ಯುದ್ಧ ತಂತ್ರಗಾರಿಕೆಯಲ್ಲಿ ಶಿವಾಜಿಯ ಸೈನಿಕರು ವಿಶೇಷವಾದಂತಹ ಒಂದು ತರಬೇತಿಯನ್ನ ಪಡೆದಿದ್ರು. ಹೀಗೆ ಶಿವಾಜಿ ಉತ್ತಮವಾದಂತಹ ಆಡಳಿತ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ದು, ಆ ಆಡಳಿತ ವ್ಯವಸ್ಥೆಯನ್ನ ಉತ್ತಮವಾಗಿ ಸಂಘಟಿಸಿದ್ದನು. ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟ್ ನಾವು ಶಿವಾಜಿಯ ಆಡಳಿತ ವ್ಯವಸ್ಥೆಯ ನಂತರವಾಗಿ ಶಿವಾಜಿಯ ಉತ್ತರಾಧಿಕಾರಿಗಳು. ಶಿವಾಜಿ ನಂತರ ಅಧಿಕಾರಕ್ಕೆ ಬಂದಂತಹ ಒಂದು ಮರಾಠ ಸಾಮ್ರಾಜ್ಯದಲ್ಲಿ ಒಂದು ಮರಾಠ ಸಾಮ್ರಾಜ್ಯದ ಆಡಳಿತವನ್ನ ಮುಂದುವರಿಸಿದಂತಹ ಶಿವಾಜಿಯ ಉತ್ತರಾಧಿಕಾರಿಗಳು ಯಾರು ಎಂಬುದನ್ನು, ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ಒಂದು ತರಗತಿಯಲ್ಲಿ ಮೊಘಲರು ಮತ್ತು ಮರಾಠರು ಈ ಘಟಕದಲ್ಲಿ ತಿಳಿದುಕೊಂಡಂತಹ ಕಲಿಕಾಂಶಗಳು ಅಂತಂದ್ರೆ ಮರಾಠ ಸಾಮ್ರಾಜ್ಯ, ಆ ಮರಾಠ ಸಾಮ್ರಾಜ್ಯದ ಸ್ಥಾಪಕರು ಶಿವಾಜಿ, ಶಿವಾಜಿಯ ಪ್ರಾರಂಭಿಕ ಜೀವನದ ಬಗ್ಗೆ, ಶಿವಾಜಿಯ ಕಾರ್ಯಸಾಧನೆ ಅಥವಾ ದಂಡಯಾತ್ರೆ, ಪ್ರಮುಖವಾಗಿ ಶಿವಾಜಿ ವಶಪಡಿಸಿಕೊಂಡಂತಹ ಪ್ರದೇಶಗಳು, ಬಿಜಾಪುರ ಸುಲ್ತಾನ್ ಅಧೀನದಲ್ಲಿದ್ದಂತಹ ಪ್ರದೇಶಗಳನ್ನೇ ವಶಪಡಿಸಿಕೊಂತಾರ ಆ ಪ್ರದೇಶಗಳ ಬಗ್ಗೆ, ಅದನ್ನ ಎಕ್ಸಾಮ್ ಅಲ್ಲಿ ಕೇಳಬಹುದು. ಶಿವಾಜಿ ವಶಪಡಿಸಿಕೊಂಡಂತಹ ಪ್ರದೇಶಗಳನ್ನ ತಿಳಿಸಿ. ನೆಕ್ಸ್ಟ್ ಶಿವಾಜಿಯ ಮತ್ತು ಮೊಘಲರ ನಡುವಿನ ಒಂದು ಸಂಬಂಧ, ಔರಂಗಜೇಬ್ ಮತ್ತು ಜೈಸಿಂಗನನ್ನ ಔರಂಗಜೇಬ್ ಕಳಿಸಿದಂತಹ ಸಂದರ್ಭದಲ್ಲಿ ಜೈಸಿಂಗ್ ಮತ್ತು ಶಿವಾಜಿ ನಡುವೆ ನಡೆದಂತಹ ಒಂದು ಯುದ್ಧ, ಆ ಯುದ್ಧದ ನಂತರ ಈ ಒಂದು ಒಪ್ಪಂದವಾಗುತ್ತೆ ಪುರಂದರಗಢದಲ್ಲಿ. ಆ ಒಪ್ಪಂದದ ಫಲಿತಾಂಶಗಳೇನು, ಆ ಒಪ್ಪಂದದ ಮುಖ್ಯಾಂಶಗಳೇನು ಎಂಬ ಒಂದು ವಿಚಾರಗಳ ಬಗ್ಗೆ, ಅಂದ್ರೆ ಆ ಪುರಂದರಗಢದಲ್ಲಿ ನಡೆದಂತಹ ಜೈಸಿಂಗ್ ಮತ್ತು ಶಿವಾಜಿ ನಡುವೆ ನಡೆದಂತಹ ಒಪ್ಪಂದದ ಬಹಳ ಪ್ರಮುಖವಾದಂತಹ ಅಂಶಗಳು ಅಂತಂದ್ರೆ ಎರಡು. ಒಂದು, ಶಿವಾಜಿ ತನ್ನ ಅಧೀನದಲ್ಲಿದ್ದಂತಹ 23 ದುರ್ಗಗಳನ್ನ ಔರಂಗಜೇಬನಿಗೆ ಬಿಟ್ಕೊಡೋದು. ಎರಡನೇದು, ವಾರ್ಷಿಕವಾಗಿ 16 ಲಕ್ಷ ಬರುವಂತಹ ಪ್ರದೇಶವನ್ನ ಬಿಟ್ಕೊಡೋದು. ನಂತರ ಮೊಘಲರಿಗೆ ನಿಷ್ಠೆಯಿಂದ ಇರಬೇಕು ಅಂತ ತಿಳಿಸ್ತಾರೆ. ಇದು ಬಹಳ ಪ್ರಮುಖವಾದಂತ ನಿಷ್ಠೆಯಿಂದ ಇರಬೇಕು ಅಂತ ತಿಳಿಸೋದು. ಇದು ಈ ಒಂದು ಪುರಂದರಗಢದಲ್ಲಿ ನಡೆದಂತಹ ಒಪ್ಪಂದದ ಪ್ರಮುಖ ಅಂಶಗಳು. ಈ ದಂಡಯಾತ್ರೆಗಳ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡ ನಂತರ ನಾವು ಶಿವಾಜಿಯ ಆಡಳಿತ ವ್ಯವಸ್ಥೆಯ ಬಗ್ಗೆ ನಾವು ತಿಳ್ಕೊಂಡು, ಅದರಲ್ಲಿ ಕಂದಾಯ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಸೈನ್ಯ ವ್ಯವಸ್ಥೆಯ ಬಗ್ಗೆ ನಾವು ತಿಳ್ಕೊಂಡು, ಇಂದಿನ ಒಂದು ತರಗತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸುವಂತ ಈ ಒಂದು ತರಗತಿಯನ್ನ ನೀವು ವೀಕ್ಷಿಸಿದೆ, ಈ ಇಂದಿನ ತರಗತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತಾ, ಇಂದಿನ ತರಗತಿಗೆ ಸಂಬಂಧಪಟ್ಟಂತೆ ಬಹಳ ಪ್ರಮುಖವಾದಂತಹ ಒಂದು ಪ್ರಶ್ನೆ ಅಂತಂದ್ರೆ ಪರೀಕ್ಷೆಯಲ್ಲಿ ಶಿವಾಜಿಯ ಆಡಳಿತ ವ್ಯವಸ್ಥೆಯನ್ನ ವಿವರಿಸಿ ಅಂತೇಳಿ ಇದು ಅನೇಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾಗಿ ನೀವು ಈ ಪ್ರಶ್ನೆಗೆ ಉತ್ತರವನ್ನ ಬರ್ಕೊಂಬರ್ರಿ. ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಧನ್ಯವಾದಗಳು. ನಮ್ಮಲ್ಲೇ ಚಳಿ ಜಾಸ್ತಿ, ನಮ್ಮಲ್ಲಿ ಇಲ್ಲೆಗಿಂತನೂ ಚಳಿ ಜಾಸ್ತಿ, ಗಾಳಿ ಜಾಸ್ತಿ. ಹೌದು. ಆದ್ರೂ ಆಮೇಲೆ ಈ ಕಡೆಗೆ ಖಾಲಿ ಶಿವಮೊಗ್ಗದಾಗ ಅಷ್ಟೇನಿಲ್ಲ. ಅಲ್ಲಿ ಟೌನ್ ಇರೋದ್ರಿಂದ ಏನಾಗುತ್ತೆ, ಮನೆಗಳು ಹತ್ರ ಇರೋದ್ರಿಂದ ಹೀಟ್ ಜಾಸ್ತಿ ಆಗುತ್ತೆ. ವೆಹಿಕಲ್ ಸೌಂಡ್, ವೆಹಿಕಲ್ ಹೋಗೋದು. ಯಾರು ಹೇಳ್ಕೊಟ್ಟಾರ
ಹಾ ಸೀಬ ಸೊಪ್ಪು ಗೊತ್ತ ನಿಮಗೆ? ಹುಣ್ಸ್ಕಟ್ಟು ಕೊಟ್ರು ಅನ್ಸತ್ತಲ್ಲ. ಹುಣಸ್ಕಟ್ಟ ಹಾ ಸೌಂಡ್ ಬರಲ್ಲ, ಇದು ಸೌಂಡ್ಲೆಸ್.